ಯಾವ ಜಪ? ಸ್ವರ ಜಪ. ಮೊದಲನೇದ್ದು ಸ್ವರಜಪ. ಸ್ವರಜಪ 1008 ಸ್ವರಜಪಗಳನ್ನು ಮಾಡಬೇಕಂತ. ಆ ಸ್ವರಜಪ ನಮಗೆ 1008 ಮಾಡೋಕ್ಕಾಗಲ್ಲಪ್ಪ. 1008 ಮಾಡಿದ ಪುಣ್ಯ ಇವತ್ತು ಟೈಮ್ ಎಲ್ಲದ ರೀ? ನಾ ಮೊನ್ನೆ ಹೇಳಿನಲ್ಲಿ ನಿಮಗೆ, ಮೇಕಪ್ ಮಾಡ್ಕೊಳ್ಳೋಕೆ 1.5 ತಾಸು ಟೈಮ್ ಇರ್ತದ, ಮಂತ್ರ ಅನ್ನಕ್ಕೆ 3 ನಿಮಿಷ ಟೈಮ್ ಇರಲ್ಲ. ನೀವು ಮದುವೆಗೆ ಹೋದಾಗ ಬೇಕಾದ್ರೆ ನೋಡ್ರಿ, 1.5 ತಾಸಾದ್ರೂ ಆ ಹುಡುಗ ಬಂದು ಕುಂತಿರ್ತದ ಪ್ಯಾಂಟು ಸೂಟ್ ಹಾಯ್ಕೊಂಡು. ಈ ಹೆಣ್ಮಗಳು ಕರೆಯಕ್ಕೆ ಹೋದ್ರೆ ನಿಂದರ್ರಿ ನಡೆದಿದ್ದೆ ಮೇಕಪ್. ನೀವು ಕೇಳಿರಿಲ್ಲ ಗೊತ್ತಿಲ್ಲ, ಅದೇನು ತುಟಿ ಚಂದ ಕಾಣಬೇಕು ಅಂತ ಹಚ್ತಾರಲ್ರಿ, ಅದಕ್ಕೇನ್ರದು? ಆ ಲಿಪ್ಟಿಕ್. ಯಾವುದೋ ಒಬ್ಬ ಹೆಣ್ಮಗಳಿಗೆ ಲಿಪ್ಟಿಕ್ ಹಚ್ಚಾರ. ಲಿಪ್ಟಿಕ್ ಹಚ್ಚಿ ಮೇಕಪ್ ಮಾಡಿ ಆ ಹೆಣ್ಮಗಳನ್ನು ಅಕ್ಕಿ ಕಾಳಕ್ಕೆ ಕಲ್ಯಾಣ ಮಂಟಪಕ್ಕೆ, ತನ್ನ ರೂಮಿನಿಂದ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಬರಬೇಕು ಅನ್ನೋದ್ರಾಗ ಅದೇನೋ ಲಿಪ್ಟಿಕ್ ಡೇಟ್ ಬಾರ್ ಆಗ್ಯದ. ಲಿಪ್ಟಿಕ್ಕಿನ ಡೇಟ್ ಮುಗಿದದ. ಇಲ್ಲೋಡ್ರಿ, ಅದು ಹೆಂಗೆ ಹಚ್ಚಾರಲ್ರಿ, ತುಟಿ ಅನ್ನೋವು ಇಂತಿಂತವಾಗ್ಯಾವ, ಹಿಂಗೆ ಜೋತಾಡ್ತಿದ್ವು. 3 ನಿಮಿಷ ಮಂತ್ರಕ್ಕಾಗಿ ಟೈಮ್ ಇರಲ್ಲ. 1000 ಜಪ ಮಾಡಕ್ಕೆ ನಮಗಾಗಲ್ಲಪ್ಪ. 1000 ಜಪ ಮಾಡೋಕ್ಕಾಗಲ್ಲ. ಟೈಮಿನ ಅಭಾವ ನಮಗಿರ್ತದೆ. ಟೈಮಿನ ಅಭಾವ ನಮಗಿದ್ದಾಗ 1000 ಜಪ ಮಾಡಿದ ಪುಣ್ಯ ನಮಗೆ ಅದರ ಅರ್ಧದಾಗ ಬರಬೇಕು. 1000ಕ್ಕೆ ಅರ್ಧ ಯಾವ್ದ್ರಿ? 500. 500 ಒಳಗೆ 500 ಸಾರಿ ಮಂತ್ರ ಅಂದ್ರೆ 1000 ಸಾರಿ ಜಪ ಮಾಡಿದ ಪುಣ್ಯ ನಮಗೆ ಬರಬೇಕಾಗಿತ್ತು ಅಂತಂದ್ರೆ ನೀವು ಪಕ್ಕಾ ತಿಳ್ಕೋರಿ. ಮೊದಲನೇದ್ದು 1000 ಸಾರಿ ಸ್ವರಜಪ ಮಾಡಿದ್ರೆ ಏನು ಪುಣ್ಯ ಬರ್ತದ? ನಾನು ಹೇಳಿದ್ನಲ್ಲ, ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಅಲ್ರಿ, ದಾನೈ ದೇವರ ಮುಖಾಂತರವಾಗಿ ರುದ್ರಮುನೀಶ ನಿಮ್ಮ ಬದುಕಿಗೆ ಪುಣ್ಯ ತಂದು ಕೊಡಾಕತ್ತನ್ನ ಅಂದು ಪುಣ್ಯ ಕಟ್ಕೋರಿ, ಮತ್ತೆ ಪುಣ್ಯ ಪಡ್ಕೋರಿ. ಬದುಕಿನ ದುಃಖಗಳೇನದಾವ ಆ ಮಂತ್ರದಿಂದ ದೂರ ಆಗ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ರೀತಿ ಸ್ವರಜಪ 1000 ಸಾರಿ ಮಾಡೋದಲ್ರಿ, ಆಗಲ್ಲ. ನಮಗೆ 1000 ಪುಣ್ಯ ಅದರ ಅರ್ಧದಾಗ 500 ಬರಬೇಕು ಅಂದ್ರೆ ನಾನು ನಿನ್ನೆ ಹೇಳಿದ್ನಲ್ಲ, ಇಲ್ಲೋಡ್ರಿ, ಅನಿಮಿಷ ದೃಷ್ಟಿ ಒಳಗೆ ಅಂಗೈ ಒಳಗೆ ಲಿಂಗಯ್ಯನನ್ನೇ ಹಿಡಿದು ಸ್ವಲ್ಪ ನನ್ನನ್ನು ಪ್ರಾಕ್ಟಿಕಲ್ ಆಗಿ ನೋಡ್ರಿ. ಅಂಗೈ ಒಳಗೆ ಲಿಂಗಯ್ಯನನ್ನು ಹಿಡಿದು ಇಲ್ಲೋಡ್ರಿ, ಭಾಳ ದೂರನೂ ಅಲ್ಲ, ಅರ್ಧ ಫೂಟ್ 2 ಬಟ್ಟು ಸ್ವಲ್ಪ ಲಿಂಗವನ್ನು ಹೆಂಗೆ ಹಿಡಿಯೋದ್ರಿ ಅಂತಂದ್ರೆ ಪೂರ ಹಿಂಗೂ ಅಲ್ಲ, ಇನ್ನೂ ಕೆಲ ಮಂದಿ ಹಿಂಗೆ ಹಿಡಿತಾರೆ, ತೆಳಗೂ ಅಲ್ಲ. ಇನ್ನೂ ಕೆಲ ಮಂದಿ ಕರೆಕ್ಟ್ ಹಿಡಿದಿರ್ತಾರೆ, ಕಣ್ಣು ಮುಚ್ಚಿರ್ತಾರ. ಯಾಕೆ ಕಣ್ಣು ಮುಚ್ತಾರ ಗೊತ್ತಾನು? ಲಿಂಗಯ್ಯ ನೀ ಭಾಳ ಕರಗದೀಪ, ನೀ ನೋಡಕ್ಕೆ ನಾವು ಅಲ್ಲೇ ಅಂತ. ಇಲ್ಲ, ಅನಮಿಷ ದೃಷ್ಟಿ ಅಂತಂದ್ರೆ ಪೂರಾ ಕಣ್ಣು ತೆಗಂಗಿಲ್ಲ, ಪೂರಾ ಕಣ್ಣು ಮುಚ್ಚಂಗಿಲ್ಲ. ಅರಗುಡ್ಡಿ ಒಳಗೆ ಆ ಅನಮಿಷ ದೃಷ್ಟಿ ಒಳಗೆ ನಾವು ಲಿಂಗಯ್ಯನನ್ನು ನೋಡೋದು. ರುದ್ರಾಕ್ಷಿ ನಿಮ್ಮ ಕೈಯೊಳಗಿದ್ರೆ ಸರಿ, 108 101 ರುದ್ರಾಕ್ಷಿ ನಿಮ್ಮ ಕೈಯಾಗಿದ್ರೆ ಚಲೋ. ಸರ್ತಿಗೊಮ್ಮೆ ನಾ ಆಗಲೇ ಹೇಳದನಲ್ಲ, ಹಂಗೆ ಹೇಳಂಗಿಲ್ಲ. ಮಂತ್ರವನ್ನು ನಿಮ್ಮ ತುಟ್ಯಾಗ ಅಂದಿದ್ದು ನಿಮಗೆ ಅಷ್ಟೇ ಕೇಳಬೇಕ್ರಿ. ನಿಮ್ಮ ತುಟಿ ಒಳಗೆ ಆ ಮಂತ್ರವನ್ನು ಇನ್ನೊಬ್ಬರಿಗೆ ಕೇಳಲಾರ್ದಂಗೆ ನಿಮಗಷ್ಟೇ ಕೇಳಂಗೆ ಆ ಮಂತ್ರವನ್ನು 500 ಸಾರಿ ಅಂದ್ರೆ ಸಾಕು. 500 ಸಾರಿ ಅಂದ್ರೆ ಸಾಕು. ಆ 1000 ಸಾರಿ ಅಂದ ಪುಣ್ಯ ಉಪಾಂಸು ಜಪ.
ಯಾ ಜಪ? ಎರಡನೇದ್ರಿದು ಉಪಾಂಶು ಜಪ. ಆಯ್ತು ರೀ, 500 ಸಾರಿ ಉಪಾಂಶು ಜಪದೊಳಗೆ ನಮಗೆ ಟೈಮ್ ಇಲ್ಲ ಅಂತಂದ್ರೆ ಇವತ್ತಿನ ದಿನಮಾನದ ಒತ್ತಡ ಬದುಕಿನೊಳಗೆ ಅದಕ್ಕೂ ನಮಗೆ ಟೈಮ್ ಇಲ್ಲ ಅಂತಂದ್ರೆ ಮಾನಸಿಕ ಜಪ ಅಂತಂದ್ರೆ ಅಂಗೈ ಒಳಗೆ ಲಿಂಗಯ್ಯನನ್ನು ಹಿಡಿದು ಹೋಗಲಿ. ಆ ಲಿಂಗ ಹಿಣ್ಯಾಕ ನಮಗೆ ಟೈಮ್ ಇರಲಿಲ್ಲ ಅಂತಂದ್ರೆ ನಮ್ಮ ಮನದೊಳಗೆ ನೀವು ಸಹಜವಾಗಿ ಸ್ವಲ್ಪ ನನ್ನನ್ನು ನೋಡಿ ಹೇಗೆ ಜಪ ಮಾಡೋದ್ರಿ ಅಂತಂದರೆ ನಾವು ಈ ರೂಪದೊಳಗೆ ಇಲ್ಲೋಡಿ ಹೀಗೆ ನೋಡಿರಿ. ಸ್ವಲ್ಪ ಈಗ ನಿಮಗೆಲ್ಲ ಒತ್ತಡಗಳನ್ನು ಹಿಂಗೆ ಸೀದಾ ಕುಂತು ಮನಸ್ಸಿನಾಗ ಮೊದಲಿಗೆ ಕುಂತು 2 ನಿಮಿಷ ಏನು ಮಾಡೋದು ಅಂತಂದರೆ ಸ್ವಲ್ಪ ಆಲೋಚನೆ ಮಾಡಿ ಸಮಾಧಾನದೊಳಗೆ ಸೀದಾ ಹೀಗೆ ಕುಂತ ಮೇಲೆ ಕಣ್ಣಂಚು ಮೆಲ್ಲಕ್ಕೆ ಮುಚ್ಚಿರ್ತೀರಿ. ಕಣ್ಣು ಮುಚ್ಚಿದ ಮೇಲೆ ರೆಪ್ಪೆ ಮುಚ್ಚಿರಬೇಕು, ಒಳಗಣ್ಣ ತೆಗೆದಿರಬೇಕು. ರೆಪ್ಪೆ ಮುಚ್ಚಿರಬೇಕು, ಒಳಗಣ್ಣ ತೆಗೆದಿರಬೇಕು. ರೆಪ್ಪೆ ಮುಚ್ಚಿ ಕಣ್ಣು ತೆಗೆದ್ರಿ ಅಂತಂದ್ರೆ ಆ ಎರಡೂ ಕಣ್ಣೊಳಗೆ ದೀಪ ಕಾಣ್ತವ. ಆ ಎರಡೂ ಕಣ್ಣೊಳಗಿನ ದೀಪ ಸಮಾಧಾನದೊಳಗೆ ಆ ಮಂತ್ರವನ್ನು ಅನ್ಕೋಂತ ಎಲ್ಲಿಗೆ ಬರಬೇಕ್ರಿ ಅಂತಂದರೆ ನಾವು ವಿಭೂತಿ ಹಚ್ಚಿ ಗಂಧದ ಬಟ್ಟೆ ಇಡ್ತೀವಲ್ಲ, ಕುಂಕುಮ ಹಚ್ಕೊಂತೀವಲ್ಲ, ಅಲ್ಲಿಗೆ ತಂದು ಎರಡು ಜ್ಯೋತಿಗಳನ್ನು ಕೂಡಿಸಿ 101 ಸಾರಿ ಅಂದ್ರೆ ಸಾಕು, ನಮ್ಮೆಲ್ಲ ದುಃಖ ದೂರ ಮಾಡ್ತಾಳ ಆದ ನಮ್ಮ ತಾಯಿ. ಸ್ವರ ಜಪ, ಉಪಾಂಶು ಜಪ ಮತ್ತು ಮಾನಸಿಕ ಜಪ. ಈ ಜಪದೊಳಗ ಮಂತ್ರವನ್ನು ನುಡಿದು ಮಂತ್ರ ರೂಪಿಯಾಗ್ಯಾಳ ದಾನಮ್ಮ. ಶಿವನ ಧ್ಯಾನ ಮಾಡು, ಹೌದು, ಮನಕ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನ ಧ್ಯಾನ ಮಾಡು, ಮನಕ ಶಾಂತಿ ನೀಡು. ಶಿವನ ಧ್ಯಾನ ಮಾಡು, ಮನಕ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು. ಶಿವನ ಧ್ಯಾನ ಮಾಡು. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನ್ನುಟ್ಟು. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನ್ನುಟ್ಟು. ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ಪರಮ ಪೂಜ್ಯರಿಗೆ ಜೋರಾಗಿ ಚಪ್ಪಾಳಿ ತಟ್ಟಿ ಸ್ವಾಗತವನ್ನು ಕೋರೋಣ. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನ್ನುಟ್ಟು. ನಿಶ್ಚಲವೆಂಬ ಕೊಳದಿ ಮಿಂದು, ನಿರ್ಮಲವೆಂಬ ಮಡಿಯನ್ನುಟ್ಟು. ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು. ಚಿತ್ಕಳೆಯೆಂಬ ಒಂಬೆಳಕಲ್ಲಿ, ಚಿತ್ಕಳೆಯೆಂಬ ಒಂಬೆಳಕಲ್ಲಿ ಚಿದಾನಂದನೊಡಗೂಡು. ತನ್ಮಯದಿ ಓಲಾಡು. ಶಿವನ ಧ್ಯಾನ ಮಾಡು, ಮನಕ್ಕೆ ಶಾಂತಿ ನೀಡು. ಶಿವನನ್ನು ನಿನ್ನಲ್ಲೇ ನೀನು ನೋಡು.
ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ ಗುರುಮಂತ್ರವನ್ನು ಪಠಿಸಿ ಗಮ್ಯಸ್ಥಾನಕ್ಕೆ ಏರಿ ಗುರುಮಂತ್ರವನ್ನು ಪಠಿಸಿ ಗಮ್ಯಸ್ಥಾನಕ್ಕೆ ಏರಿ ಪರಮ ಪಾವನ ಸುಂದರ ಸ್ಪರ್ಶ ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು. ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಘನಲಿಂಗದಿ ನೋಡು ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಘನಲಿಂಗದಿ ನೋಡು ಲಿಂಗಾಂಗ ಸಮರಸವಾಗೆ ಅಂಗಾಂಗ ಲಿಂಗವು ನೋಡು ಲಿಂಗಾಂಗ ಸಮರಸವಾಗೆ ಅಂಗಾಂಗ ಲಿಂಗವು ನೋಡು ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಲಿಂಗೇಶ್ವರನ ಐಕ್ಯನು ನೀನು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಶಿವನನ್ನು ನಿನ್ನಲ್ಲೇ ನೀನು ನೋಡು ಶಿವನ ಧ್ಯಾನ ಮಾಡು ಶಿವನ ಧ್ಯಾನ ಮಾಡು ಶಿವನ ಧ್ಯಾನ ಮಾಡು. ಧನ್ಯವಾದಗಳು ಸಂಗೀತ ಕಲಾ ಬಳಗಕ್ಕೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಯಪಾಲಿಸುವುದರೊಂದಿಗೆ ಇಂದು ಪ್ರವಚನಾಚಾರ್ಯರಾಗಿ ಬಹುಶಃ ನೀವು ವೇದಿಕೆ ಮೂಲಕವಾಗಿ ಕೊಕನೂರಿನ ಪೂಜ್ಯರನ್ನು ಇದೇನು ಹೊಸದು ಅಂತಲ್ಲ, 1,00,000ಕ್ಕೂ ಹೆಚ್ಚು ಜನ ಕೊಪ್ಪಳದ ಜಾತ್ರೆಯಲ್ಲಿರುವಾಗ ಅಂದ್ರೆ ವೇದಿಕೆಗ್ರೆ ಮತ್ತು ನಮ್ಮ ದೇಶದ 2ನೇ ಕುಂಭಮೇಳದ ಜಾತ್ರೆ ಅಂತ ಎದಕ್ಕೆ ಕರೀತಾರ ಅಂದರೆ ಕೊಪ್ಪಳದ ಸದ್ಗುರು ಗವಿಸಿದ್ಧ ಶಿವಯೋಗಿಗಳ ಪುಣ್ಯದ ಜಾತ್ರೆ. ಇಡೀ ಜಾತ್ರಾ ಕಾರ್ಯಕ್ರಮದ ಬಹುಶಃ ಈಗಾಗಲೇ 4-8 ವರ್ಷಗಳಿಂದ ಸಂಪೂರ್ಣ ಜವಾಬ್ದಾರಿಯ ನಿರೂಪಣೆಯನ್ನು ಯಾರದಿರ್ತದೆ ಅಂತಂದರೆ ಅದು ನಾವು ಹೆಮ್ಮೆ ಪಡೋಣ. ನಮ್ಮೂರಿನ ನಮ್ಮ ಭಾಗದ ಪರಮ ಪೂಜ್ಯ ಕುಕನೂರಿನ ಶ್ರೀ ಚನ್ನಮಲ್ಲ ಮಹಾಸ್ವಾಮಿಗಳದೇ ಜವಾಬ್ದಾರಿ ಇರ್ತದೆ. ಎಲ್ಲರೂ ಜೋರಾಗಿ ಚಪಾಳಿ ತಟ್ಟಿ ಪೂಜ್ಯ ಪಾದಕ್ಕೆ ನಮನಗಳನ್ನು ಸಮರ್ಪಣೆ ಮಾಡಿ, ಇನ್ನು ನಮ್ಮ ಶ್ರೀಮಠದ ಉತ್ತರಾಧಿಕಾರಿಗಳಾದ ಶಿವಪ್ರಸಾದ ದೇವರಿಗೂ ಕೂಡ ಚಪಾಳಿ ತಟ್ಟಿ ಪೂಜ್ಯರಲ್ಲಿ ಕೂಡ ನಮನಗಳನ್ನು ಸಮರ್ಪಿಸಿ, ನಮ್ಮ ಕಲಬುರಗಿ ತಾಲೂಕಿನ ಅಷ್ಟಗಾ ಗ್ರಾಮದ ಪೂಜ್ಯರಾದ ಶ್ರೀ ಭೀಮಾಶಂಕರ ಮಹಾರಾಜರು ಅಷ್ಟಗಿಯವರು ಇವತ್ತಿನ ಕಾರ್ಯಕ್ರಮದ ಸಮ್ಮುಖದ ಚಪಾಳಿ ಇರಲಿ ಪೂಜ್ಯರಿಗೆ ನಮನಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಮುನ್ನಡೀತಾ ಇದ್ದೇನೆ. ಶಿವಮಂತ್ರವನ್ನು ನುಡಿದು ಆ ಪುಣ್ಯದ ಮಹಾಮಾತೆ ತಾಯಿ ದಾನಮ್ಮ ಮಂತ್ರ ರೂಪ. ಇನ್ನೂ ದಾನಮ್ಮ ಆಗಿಲ್ಲ, ನಿಮಗೆ ತಿಳಿಲಿ ಅಂತ ಹೆಸರು ಹೇಳ್ತೀನಿ. ಇಟ್ಟು ಹೆಸರೇನ್ರಿ? ಲಿಂಗಮ್ಮ. ಯೌವನಕ್ಕ ಪ್ರಾಪ್ತಳಾಗ್ತಾಳ. ಶಿವಧ್ಯಾನದೊಳಗ ಶಿವಮಂತ್ರದ ಜಪದೊಳಗ ಇಷ್ಟಲಿಂಗದ ಅನುಭಾವದೊಳಗ ಬಂದಂಥ ದೈವಕ್ಕ ಶಿವಮಂತ್ರವನ್ನು ಬಹುಶಃ ಶಿವಧರ್ಮದ ಶಿವತತ್ವವನ್ನು ಜನಗಳಿಗೆ ನೀಡೋದರೊಂದಿಗೆ ಆ ತಾಯಿ ಯೌವನಕ್ಕೆ ಬರ್ತಾಳ. ಯೌವನಕ್ಕೆ ಬಂದ ಮೇಲೆ ತಾಯಿ ಸಿರಸಮ್ಮ ಅನಂತರಾಯಗ ತನ್ನ ಗಂಡಗೆ ಹೇಳಿದಳಂತ, ನಮ್ಮ ಮಗಳು
ನಮ್ಮ ಮಗಳು ಯೌವನಕ್ಕೆ ಬಂದಾಳ್ರಿ, ಮತ್ತ ಮದುವೆ ಮಾಡೋಣ. ನಮ್ಮ ಮಗಳು ಯೌವನಕ್ಕೆ ಬಂದಾಳ, ಮದುವೆ ಮಾಡೋಣ. ಮದುವೆ ಮಾಡೋಣ ಅಂತಂದ್ರೆ ಅನಂತರಾಯರು ಮೌನದಾರ. ಆ ವೇಳೆ ಒಳಗೆ ಆ ಹೆಣ್ಮಗಳ ಅಂದಳಂತ, ಹೆಂಗೂ ನಮ್ಮ ತಮ್ಮನೇ ಅದಾನ, ನಮ್ಮ ತಮ್ಮನಿಗೆ ನನ್ನ ಮಗಳು ಕೊಟ್ಟೆವು ಅಂತಂದ್ರೆ ತವ್ರ ಮನೆಗೆ ಹತ್ತಿರ ಆಗ್ತೀನಿ ಅಂತ ಇಲ್ಲಿ ಮಾತಾಡ್ತಾರೆ. ಸ್ವಲ್ಪನೇ ವಿಚಾರ ಮಾಡಿ ಈ ಮಾತಿನೊಳಗೆ ತಾಯಿ ದಾನಮ್ಮ ದೇವಿಗೆ ಅಲಕ್ಷ್ಯ ಆತ. ಮದುವೆಯನ್ನು ನಿರಾಕರಿಸಿದ ಪುಣ್ಯದ ಮಹಾಮಾತೆ ಊರೊಳಗೆ ಒಂದು ಸುದ್ದಿ ಕೇಳಿದಳು. ಎಲ್ಲ ಕಡೆ ಡಂಗ್ರ ಹೊಡೆದರು. ಏನಂತ ಡಂಗ್ರ ಹೊಡೆದರು? ಇಡೀ ಒಂದು ಕಡೆ ಅಂತ ಅಲ್ರಿ, ನಾಡಿನ ತುಂಬೆಲ್ಲ ಡಂಗರ ಹೊಡೆದಾರ. ಆ ಡಂಗರದ ಶಬ್ದ ಏನಿತ್ತು ಅಂತಂದ್ರೆ, ಕೇಳ್ರಪ್ಪೋ ಕೇಳ್ರಿ, ಸೊನ್ನಲಿಗೆ ಒಳಗ ಮುದ್ದುಗೌಡ್ರ ಮಗ ಸುಗಲಾದೇವಿಯ ಮಗ, ಮುದ್ದುಗೌಡ ಸುಗಲಾದೇವಿಯವರ ಮಗ ಶಿವಯೋಗಿ ಸಿದ್ಧರಾಮ ಶ್ರೀಶೈಲಕ್ಕೆ ಹೋಗಿ ಮಲ್ಲಯ್ಯನ ಕರ್ಕೊಂಡು ಬಂದಾನ. ಮಲ್ಲಯ್ಯನ ಸ್ಥಾಪನೆ ಮಾಡೋದದ, ಬಂದು ದರ್ಶನ ಮಾಡ್ರಿ ಡಂಗ್ರ. ಈಗ ಹಂಗ ಸುತ್ತೆಲ್ಲ ಇವತ್ತು ನಾನು ಹೇಳಿದನಲ್ಲ, ಈಗಾಗಲೇ ವೇದಿಕೆಗೆ ಮುಖ್ಯ ಅತಿಥಿಗಳು ಅಂತ ಬರ್ತಾರ. ಒಂದು ಕಾರಣ ಅಂತದೆ, ಏನು ಅಂತಂದರೆ ನಮ್ಮ ಮನೆಯೊಳಗೆ ಮದುವೆ ಮಾಡುವಾಗ ನೀವು ಬೇಕಾದವ್ರು ಇರ್ರಿ, ನಿಮ್ಮ ಬಳಗ ನಿಮ್ಮ ಆತ್ಮೀಯರು ಅಂತಿರ್ತಾರ. ಆದರೆ ದಾನಯ್ಯ ದೇವರ ಗುರುಪಟ್ಟಾಧಿಕಾರದೊಳಗೆ ನಾಡಿನ ಎಲ್ಲ ಅನುಭಾವಿಗಳಿಗೆ ಸ್ವಾಗತವನ್ನು ಕೊಟ್ಟ ಪುಣ್ಯಕ್ಷೇತ್ರ ಯಾವುದು ಅಂದರೆ ಅದುವೇ ಮಾಗಣಿಗೇರಿಯ ಶ್ರೀಮಠ. ನೀವೆಲ್ಲ ಬರ್ರಿ ಅಂತ ನಮ್ಮ ನಾಡಿನ ಜನಗಳು, ಅನುಭಾವಿಗಳು ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಧರ್ಮದ ತತ್ವಕ್ಕಾಗಿ ದುಡಿದಂಥವರನ್ನು ಹೇಗೆ ವೇದಿಕೆ ಗುರುತಿಸುತ್ತೋ ಹಾಗೆ ಧರ್ಮದ ಕಾರ್ಯ ನಡೆದಾದ ಬಂದು ದರ್ಶನ ಮಾಡ್ಕೋರಿ. ಅದು ಮುಂದೆ ನಾನು ಸಿದ್ದರಾಮಂದು ಹೇಳಕತ್ತೆ ಅಂತಂದ್ರೆ ಪೂರ ಸಿದ್ದರಾಮೇಶ್ವರ ಪುರಾಣದ ಮತ್ತೆ 21 ದಿನ ಮುಂದಕ್ಕೆ ಹೋಗ್ಬೇಕಾಗ್ತದೆ ರೀ. ದಾನಮ್ಮ ದೇವಿ ಆ ತಾಯಿ ಲಿಂಗಮ್ಮನವರು ಸೋಲಾಪುರಕ್ಕೆ ಹೋಗೋದು. ಸೋಲಾಪುರದಾಗ ಏನು ನಡೆದದ್ರಿ ಅಂತಂದ್ರೆ ಮಲ್ಲಯ್ಯ ನನ್ನ ಸಿದ್ಧರಾಮ ಕರ್ಕೊಂಡು ಬಂದ. ಮಲ್ಲಯ್ಯ ಬರೋ ಕುರುಹು ನಿಮಗೆಲ್ಲ ಗೊತ್ತದೆ. ಅದು ಹೇಗ್ರಿ? ಕಮರಿ ಕೊಳ್ಳವನ್ನ ಮಲ್ಲಯ್ಯ ಅಂತ ಆತ ಊರು ಬಿಟ್ಟು ಶ್ರೀಶೈಲಕ್ಕೆ ಹೋದ. ನೀವೇ ಕೇಳ್ತೀರಲ್ಲ, ಕೊಂಬಿ ಹೊತ್ತ ಸ್ವಾಮಿಗಳು ಹೆಂಗೆ ನೀವು ಪುರಾಣ ಮುಂದೆ ಉಗಾಳಿಸ್ಕೋಂತ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾರಾಜಕ್ಕೆ ಜಯ ಹೊಡ್ಕೊಂತ ಕಂಬಿಯ ಸ್ವಾಮಿಗಳಿಗೆ ಆ ಸಿದ್ಧರಾಮ ಕೇಳುತ್ತಾನ, ನಾ ಮಲ್ಲಯ್ಯ ಅಂತ ಹುಡುಕಾಕತ್ತೀನಿ, ನೀವು ಎಲ್ಲಿ ಹೊಂಟೀರಿ ಅಂತಂದರೆ ಅವರಂದರು ನಾವು ಶ್ರೀಶೈಲಕ್ಕೆ ಹೊಂಟೀವಿ. ಅಲ್ಲಿ ಯಾರದಾರ? ಮಲ್ಲಯ್ಯದಾನ. ಶ್ರೀಶೈಲದೊಳಗೆ ಮಲ್ಲಯ್ಯದಾನ. ಆ ಮಲ್ಲಯ್ಯನನ್ನು ಹುಡ್ಕೋಂತ ಹೋಗ್ತಾನೆ. ಮಲ್ಲಯ್ಯನನ್ನು ಹುಡ್ಕೋಂತ ಹೋಗಿದ ಮ್ಯಾಲ ಒಳಗಿದ್ದ ಲಿಂಗ ತೋರಿಸಿದ ಮ್ಯಾಲ ಅವರು ಹೇಳಿದ್ರಂತ, ಇವ ನನ್ನ ಮಲ್ಲಯ್ಯ ಅಲ್ಲ, ನನ್ನ ಮಲ್ಲಯ್ಯ ನಾನು ಕೂಡ ಮಾತಾಡ್ಯಾನ. ನನ್ನ ಮಲ್ಲಯ್ಯ ಸಜ್ಜಿ ಶೀತನಿಯನ್ನು ತಿಂದಾನ, ಹೊಟ್ಟೆ ಉರಿತದ ಅಂತ ಹಾಲು ಮೊಸರು ಬುತ್ತಿ ತಗೊಂಬ ಅಂತ ಹೇಳಿದ್ದ. ನಾ ಮನೆಗೆ ಹೋಗಿ ಬರೋದ್ರಾಗ ಅವ ಮಾಯಾಗ್ಯಾನ, ಇಲ್ಲದಾನ ಅಂತ ಕರ್ಕೊಂಡು ಬಂದಿರಲ್ಲ. ಇವ ನನ್ನ ಮಲ್ಲಯ್ಯ ಅಲ್ಲ, ಇವ ಕಲ್ಲು ಮಲ್ಲಯ್ಯದಾನ. ಮಲ್ಲಯ್ಯ ಅಂತ ಕೂಗುತ್ತಿದ್ದನಂತ. ಮಲ್ಲಯ್ಯ ಅಂತ ಕೂಗುತ್ತಾನೆ. ಒಮ್ಮೆ ಕೂಗುದರ ಪಾತಾಳ ಗಂಗಿ ಒಳಗೆ ಪ್ರತಿಧ್ವನಿ ಕೇಳ್ತದ. ನನ್ನ ಮಲ್ಲಯ್ಯ ಎಲ್ಲದಾನ ಹೊಳಿಪಾಲಾಗ್ಯಾನೇನು ನೋಡಿ.
ಖಗಮೃಗಗಳ ಪಾಲಾದನೇನು, ಅಡವಿ ಪಾಲಾದನೇನು, ನನ್ನ ಮಲ್ಲಯ್ಯನನ್ನ ನೀವು ನೋಡಿರೇನು ಅಂತ ಹುಡುಕತಾನ. ಗುರುವೇ ಮಲ್ಲಯ್ಯ ಬಾರೋ ಸ್ವಾಮಿ, ಕೈಲಾಸದೊಡೆಯ ಬಾರೋ. ಭೀಮನ ಕೊಳ್ಳದ ಮೇಲೆ, ನಡು ಬೆಟ್ಟದ ತುದಿ ಮೇಲೆ, ನಗು ನಗುತ್ತ ಕುಳಿತಿರುವ ಗುರುವೇ ಮಲ್ಲಯ್ಯ ಬಾರೋ ಸ್ವಾಮಿ, ಕೈಲಾಸದೊಡೆಯ ಬಾರೋ. ಗುರುವೇ ಮಲ್ಲಯ್ಯ ಬಾರೋ ಸ್ವಾಮಿ, ಕೈಲಾಸದೊಡೆಯ ಬಾರೋ. ಭೀಮನ ಕೊಳ್ಳದ ಮೇಲೆ, ನಡು ಬೆಟ್ಟದ ತುದಿ ಮೇಲೆ, ನಗು ನಗುತ್ತ ಕುಳಿತಿರುವ ಗುರುವೇ ಮಲ್ಲಯ್ಯ ಬಾರೋ ಸ್ವಾಮಿ, ಕೈಲಾಸದೊಡೆಯ ಬಾರೋ. ಚಿನ್ನದ ಗುಡಿಯವನೇ ಸ್ವಾಮಿ, ಚನ್ನಮಲ್ಲನು ನೀನೇ. ಪರ್ವತಗಿರಿ ಒಡೆಯ ಸ್ವಾಮಿ, ಪಂಚಾಭಿಷೇಕ ಪ್ರಿಯ. ಚಿನ್ನದ ಗುಡಿಯವನೇ ಸ್ವಾಮಿ, ಚನ್ನಮಲ್ಲನು ನೀನೇ. ಪರ್ವತಗಿರಿ ಒಡೆಯ ಸ್ವಾಮಿ, ಪಂಚಾಭಿಷೇಕ ಪ್ರಿಯ. ನಂದಿಯ ಮೇಲೇರಿ ನಗೆ ಬೀರುವ ಸ್ವಾಮಿ, ಭಕ್ತಿಯಲ್ಲಿ ಬಂದರೆ ಬಿಗಿದಪ್ಪುವ ಸ್ವಾಮಿ. ದೇವಾನು ದೇವತೆಗಳ ಹಾಡಿ ಹರಸುವ ಸ್ವಾಮಿ, ಗುರುವೇ ಮಲ್ಲಯ್ಯ ಬಾರೋ ಸ್ವಾಮಿ, ಕೈಲಾಸದೊಡೆಯ ಬಾರೋ. ಭಗವಂತ ನಿನ್ನ ಲೀಲೆ ಹಾಡುವೆ, ದಯ ಇರಲಿ ನನ್ನ ಮೇಲೆ. ಈ ಭಕ್ತನ ಮೊರೆಗೆ ಒಲಿದು ಬಾರಯ್ಯ ನನ್ನ ಮನೆಗೆ. ಪಾದಯಾತ್ರೆಯ ಮಾಡಿ ಬಂದು ಸೇರಿದೆ ಗುಡಿಗೆ, ಬೇಕು ಬೇಡಗಳೆಲ್ಲ ಹಾಕಿದೆ ನಾನಿನ್ನ ಉಡಿಗೆ. ಶಂಭೋ ಶಂಕರನೆಂದು ಬೇಡುವೆನು ಎನ್ನ ತಂದೆ, ಗುರುವೇ ಮಲ್ಲಯ್ಯ ಬಾರೋ ಸ್ವಾಮಿ, ಕೈಲಾಸದೊಡೆಯ ಬಾರೋ. ಭೀಮನ ಕೊಳ್ಳದ ಮೇಲೆ, ನಡು ಬೆಟ್ಟದ ತುದಿ ಮೇಲೆ, ನಗು ನಗುತ್ತ ಕುಳಿತಿರುವ ಗುರುವೇ ಮಲ್ಲಯ್ಯ ಬಾರೋ ಸ್ವಾಮಿ, ಕೈಲಾಸದೊಡೆಯ ಬಾರೋ. ಕೈಲಾಸದೊಡೆಯ ಬಾರೋ, ಕೈಲಾಸದೊಡೆಯ ಬಾರೋ. ನನ್ನ ಮಲ್ಲಯ್ಯ ಅಂತ ಎಲ್ಲ ಕಡೆ ಹುಡುಕುತ್ತಾನೆ. ಶ್ರದ್ಧೆಯೊಳಗ ಆತ್ಮಾರ್ಪಿತ ಭಾವ ಕಮರಿಕೊಳ್ಳವನ್ನು ಹಾರುವಾಗ ಆ ಮಲ್ಲಯ್ಯ ಸಿದ್ಧರಾಮನಿಗೆ ದರ್ಶನವನ್ನು ಕೊಟ್ಟು ಹೇಳುತ್ತಾನ, ನೀ ಇದ್ದಲ್ಲಿ ನಾ ಇರ್ತೀನಪ್ಪ, ನೀ ಚಿಂತೆ ಮಾಡಬೇಡ. ನಿನಗೇನು ಬೇಕು? ಏ ಸಿದ್ಧರಾಮ, ನಿನಗೇನು ಬೇಕು? ಮಲ್ಲಯ್ಯ ಕೇಳ್ಯಾನ, ಶ್ರೀಶೈಲ ಮಲ್ಲಯ್ಯ ಕೇಳ್ಯಾನ. ಮಲ್ಲಯ್ಯ ಸಿದ್ಧರಾಮನಿಗಂತಾನ, ನಿನಗೇನು ಬೇಕು? ಬೇಕಾದ ಕೇಳು. ನೀ ಏನು ಕೇಳ್ತಿದ್ದಿ, ನೀ ಕೇಳಿದ್ದೇನೆ ನಾನು ಕೊಡ್ತೀನಿ ಅಂತ ತಿಳಿದು ಶ್ರೀಶೈಲ ಮಲ್ಲಯ್ಯ ಸಿದ್ಧರಾಮನಿಗೆ ಹೇಳ್ಯಾನ. ಬಹುಶಃ ಏನು ಕೇಳಿರ್ಬೋದ್ರಿ? ನಾ ಎಲ್ಲರಿಗೆ ನಿಮಗೂ ಕೇಳಾಕತ್ತೀನಿ. ಈಗ ಮಲ್ಲಯ್ಯ ನಮಗೆ ಭೇಟಿಯಾಗಿ ಏನು ಬೇಕು ಅಂತ ನಮಗೆ ಯಾರಿಗಾರ ಕೇಳಿದ್ರೆ ನಾವೇನು ಕೇಳ್ಬೋದ್ರಿ?
ಸ್ವಲ್ಪ ಹಂಗೆ ಹೇಳ್ರಿ. ಏನು ಕೇಳ್ಬೋದು ರೀ? ಯಾವನಿಗೊಬ್ಬ ಅನುಷ್ಠಾನ ಮಾಡಿ ತಪಸ್ಸು ಮಾಡಿ ಶಿವ ಭೇಟಿ ಆದ ಮೇಲೆ ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿನಪ್ಪ, ನಿನಗೇನು ಬೇಕು? ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿನಪ್ಪ, ನಿನಗೇನು ಬೇಕು? ನೀ ಬೇಡಿದ್ದೆ ನೀ ಏನು ಬೇಡಿದ್ದೆ ಕೊಡ್ತೀನಿ, ಬೇಕಾದ ಕೇಳು ಅಂತಂದ್ರೆ ಅವ ಅನ್ನಂತ ಪ್ಲೀಸ್ ಅರ್ಧ ತಾಸು ನಿಂದ್ರಿ, ನಾನು ಹೆಂಡತಿ ಕೇಳಿ ಬರ್ತೀನಿ ಅಂದವ. ಆ ಹೆಣ್ಮಗಳ ಹತ್ರ ಬಂತು, ಹಿಂಗೆ ದೇವ್ರು ಭೇಟಿಯಾಗ್ಯಾನ, ಏನು ಬೇಕು ಅಂತ ಕೇಳಾಕತ್ಯಾನ. ನಾ ಏನು ಕೇಳಿ ಅಂದ್ರೆ ಆಕೆ ಅಂದಳಂತ ಬಂಗಾರದ ಮೇಲೆ ಭಾಳ ಜೀವ ಇದ್ದಳು. ಆ ಹೆಣ್ಮಗಳು ಅಂದಳಂತ, ಏನು ಬೇಡ್ತಿ, ಏನು ಬೇಕು ಅಂತ ಕೇಳಾಕತ್ತೇನಲ್ಲ, ನಾ ಮುಟ್ಟಿದ್ದೆಲ್ಲ ಏನಾಗಲಿ? ಮತ್ತು ಹಂಗೆ ಕೇಳಿರಿ ಓಯವ್ವ, ನಾ ಮುಟ್ಟಿದ್ದೆಲ್ಲ ಬಂಗಾರ ಆಗಲಿ. ನಾನೇನು ಹೇಳ್ರಿ, ನಾ ಮುಟ್ಟಿದ್ದೇನದ ಅದೆಲ್ಲ ಬಂಗಾರ ಆಗಲಿ ಅಂತಂದ ದೇವರು ತಥಾಸ್ತು ಅಂದ. ವರ ತಗೊಂಡು ಮನೆಗೆ ಬಂದ. ಇಲ್ಲೋಡ್ರಿ, ಇಷ್ಟು ನೀರಡಿಕೆ ಆಗಿತ್ತು ಅವನಿಗೆ. ಕಾಲು ತೊಗೊಳ್ಳೋದು ಮಾರಿ ತೊಗೊಳ್ಳೋದು ಏನು ಮಾಡ್ತಿದ್ದಿ, ಮೊದಲು ನೀರು ಬೇಕಾಗ್ಯದ, ತೊಗೊಂಡು ಬಾ ನೀರ ಅಂತಂದ. ಕಟ್ಟಿ ಮೇಲೆ ಕುಂತು ಒಂದು ಚರಿಗೆ ನೀರು ತಂದು ಮನೆಯಾಗ ಹೆಂಡತಿ ಗಂಡಿಗೆ ಕೊಡೋದಕ್ಕೆ ನೀರು ಕುಡಿಬೇಕು ಅಂತ ಚರಿಗೆ ಕೈಯಾಗ ಹಿಡ್ದ. ಚರಿಗಿನೂ ಬಂಗಾರ, ಅವ ಅಂದ ನೀರು ಕುಡಿಬೇಕು ಅಂದ್ರೆ ಎರಡೂ ಬಂಗಾರ ಆತು, ಉಣ್ತೀನಿ ಅಂತ ಕುಂತ. ಊಟಕ್ಕೆ ಇವ ಕುಂತಾನ. ಮಾಡಿದ ರೊಟ್ಟಿ ಪಲ್ಯ ನೀಡಿ, ಯಜಮಾನ ನೀವು ಉಣ್ಣು ನನ್ನ ರಾಜ, ಉಣ್ಣು ನನ್ನ ರಾಜ ಮಹಾರಾಜ, ಇನ್ನೇನು ತುತ್ತು ತೊಗೊಂಡು ಬಾಯಿಗಿಡ್ಬೇಕಂತಾನ. ತಾಟು ರೊಟ್ಟಿ ತುಂಬಿತ್ತಲ್ರಿ, ಹಿಂಗ ರೊಟ್ಟಿ ಮುಟ್ಟದ. ಏನಾತ್ರಿ? ಅವಾಗಂದ, ನೀ ಒಳ್ಳೆ ಹೇಳ್ದಲೆ, ನಿನ್ನ ಮಾತು ನಾ ಕೇಳ್ದೆ ನನಗೆ ನೀರಡಿಕೆ ಹಂಗದ, ನನಗೆ ಹಸು ಹಂಗದ, ನಾ ಏನು ಮಾಡಲಿ ಅಂತ ಮುಂದೆ ಕುಂತ ಹೆಂಡತಿಗೆ ಮುಟ್ಟದ. ಹೆಂಡತಿ ಏನು ತಿನ್ನೋತು? ಸಹಜವಾಗಿ ನೀವು ವಿಚಾರ ಮಾಡಿ ಕೇಳುವಾಗ ಅರ್ಥ ಇರಬೇಕಾಗ್ತದ, ಕೇಳುವಾಗ ಪೂರ್ಣತೆಯನ್ನು ತಿಳಿಬೇಕಾಗ್ತದ. ಶ್ರೀಶೈಲ ಮಲ್ಲಯ್ಯ ಸಿದ್ಧರಾಮನಿಗೆ ಏನು ಬೇಕು ಅಂತ ಕೇಳಿದ್ರೆ ಅವ ಹೇಳ್ದನಂತ, ನಾ ಏನೂ ಕೇಳಲ್ಲ, ನೀ ನನ್ನೊಂದಿಗೆ ನಮ್ಮೂರಿಗೆ ಬರಬೇಕು. ನೋಡಿ, ನಮ್ಮೊಂದಿಗೆ ನಮ್ಮೂರಿಗೆ ಬರಬೇಕು. ಬರ್ತೀನಿ. ಅರಳಿಗಿಡದ ತೆಳಗ ಅಕಾಲದೊಳಗೆ ಮಳೆಯಾಗಬೇಕು. ಅಕಾಲದೊಳಗ ಗುಡುಗು ಸಿಡಿಲಿನೊಂದಿಗೆ ಆರ್ಭಟಿಸಿ ಮಳೆಯಾಗಬೇಕು. ಅರಳಿಗಿಡದ ತೆಳಗ ಸಿಡಿಲು ಮಳೆಯ ಆರ್ಭಾಟದೊಳಗ ಲಿಂಗ ರೂಪವಾಗಿ ನಾ ಸೊನ್ನಲಿಗೆಗೆ ಬರ್ತೀನಿ. ನಾ ಬಂದೀನೆನ್ನುವ ಕುರು ಏನು ಅಂತಂದ್ರೆ, ನಿಮ್ಮ ಆಕಳ ಹಿಂಡಿನೊಳಗಿನ ಬರಡಾದ ಆಕಳ ಈದಿರಬೇಕು. ಆ ಬರಡಾದ ಆಕಳ ಯಾವಾಗ ಈದಿರುತ್ತದ, ಗುಡುಗು ಸಿಡಿಲಿನ ಮಾರ್ಪಾಟ ಯಾವಾಗಿರುತ್ತದ, ಅವಾಗೇ ನಾನು ಅರಳಿಗಿಡದ ತೆಳಗ ಶ್ರೀಶೈಲವನ್ನು ಬಿಟ್ಟು ಲಿಂಗ ರೂಪದೊಳಗೆ ಸೊನ್ನಲಿಗೆಗೆ ನಾನು ಬರುತ್ತೀನಿ. ಆಯಿತು, ಮಲ್ಲಯ್ಯ ಬಂದಾನ. ಆ ಬರಡಾದ ಆಕಳ ಈದದ ಮಲ್ಲಯ್ಯ ಬಂದಾನ. ಮಲ್ಲಯ್ಯನನ್ನು ಸ್ಥಾಪನಾ ಮಾಡೋದು ಈಗ ದಿನಾಲು ಇಲ್ಲಿ ದಾಸೋಗ ನಡೆದೋದಿಲ್ರಿ, ಬರೇ ಪುರಾಣ ನಡಿಬೇಕಾಗಿತ್ತು. ಯಾವ್ದಾರೇ ನೀವು ವಿಚಾರ ಮಾಡ್ಕೋರಿ, ಒಂದು ಜಾತ್ರೆ ಇರಲಿ ಅಲ್ಲಿ ದಾಸೋಗ ಇರ್ತದ, ಒಂದು ಮನೆ ಓಪನಿಂಗ್ ಇರಲಿ ದಾಸೋಗದ, ಎಲ್ಲರಿಗೆ ಅನ್ನದಾನ ಮಾಡ್ತಾರ. ಈಗ ನೀವು ಪುರಾಣ ಮುಖಾಂತರವಾಗಿ ಸಾವಿರಾರು ಜನಗಳಿಗೆ ಏನು ಅನ್ನ ಕೊಡ್ತೀರಲ್ಲ, ಇದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ. ಅನ್ನ ಕೊಟ್ಟ ಮೇಲೆ ಪುಣ್ಯ ಬಂದದ, ಒಬ್ಬರ ಮನ ನೋಯಿಸಿದ ಮೇಲೆ ಪಾಪ ಬಂದದ. ಅನ್ನ ಕೊಟ್ಟೀವಿ ಅಂತಂದ್ರೆ ಬದುಕಿನೊಳಗ ಪುಣ್ಯದ ವಿಷಯನೇ. ಆ ಪುಣ್ಯಕ್ಕೆ ಎರಡು ಮಾತು ಅನ್ನೋದಿಲ್ಲ. ಈಗ ನೀವೆಲ್ಲರೂ ಸುಮ್ಮನೆ ಪುರಾಣ ಮಾಡಬಹುದಾಗಿತ್ತು. ದಾನಯ್ಯ ದೇವರ ಗುರುಪಟ್ಟಾಧಿಕಾರಕ್ಕೆ ಎಷ್ಟು ದೈವ ಬಂದದ, ದೈವಕ್ಕೂ ಪ್ರಸಾದ ಕೊಡ್ತೀರಿ. ದೈವ ಪ್ರಸಾದ ಪರಸ್ಥಳದವರು ಪ್ರಸಾದ ಆದ ಮೇಲೆ ನಮ್ಮೂರಿನ ಎಲ್ಲ ದೈವನು ಕೂಡ ನೀವು ಪ್ರಸಾದ ತಗೊಂತೀರಿ. ನೀವು ದಾಸೋಗ ಮಾಡಿದವರು
ದಾಸೋಹ ಮಾಡಿದವರು ನಾವು ಪಕ್ಕ ಏನು ಅರ್ಥ ಮಾಡಬೇಕಾಗಿದೆ ಅಂತಂದ್ರೆ ಯಾವುದೋ ಊರವರು ಬಂದು ನಮ್ಮೂರೊಳಗೆ ಪ್ರಸಾದ ಉಂಡಾರ ಅಂತಲ್ಲ. ಹೋಗಲಿ, ಯಾವುದೋ ಓಣಿಯವರು ಬಂದು ಈ ಅಂಗಳದ ಕುತ್ಕೊಂಡು ಪ್ರಸಾದ ಉಂಡಾರ, ಅವ್ರಿಗೆ ಹೊಟ್ಟೆ ತುಂಬ್ಯದ ಅಂತ ನೀವೇನಾದರೂ ದಾಸೋಹ ಮಾಡಿದವರು ತಿಳಿದ್ರೆ ಅದು ತಪ್ಪದ. ಈ ರುದ್ರಮುನೀಶನ ಅಂಗಳದೊಳಗೆ ಯಾರು ಬಂದು ಕುಂತು ಪ್ರಸಾದ ತಗೊಂಡ್ರು ಹೊಟ್ಟೆ ಯಾರಿಗೇ ತುಂಬಿರಬೇಕು, ಆನಂದ ಯಾರಿಗೆ ಆಗ್ತದ ಅಂತಂದರೆ ಗರ್ಭಗುಡಿಯೊಳಗಿರುವ ಸದ್ಗುರು ರುದ್ರಮುನಿ ಶಿವಾಚಾರ್ಯರಿಗೆ ಆನಂದ ಆಗ್ತದೆ. ದಾಸೋಹ ಮಾಡಿದ್ರೇ ನಾ ಭಾಳ ಸಾರಿ ನಿಮಗೆ ಹೇಳ್ತೀನಿ, ಶರಣಬಸಪ್ಪ 4 ತಾಸು ಕುಂತು ಪೂಜೆ ಮಾಡ್ಯ ನಾನು ಏನ್ರಿ. ನಾನು ಈ ಊರಾಗ 3 ತಾಸು ಈ ಊರಾಗ 3 ವರ್ಷ ಬಿಟ್ಟು ಬಿಡದಂಗೆ ಶರಣಬಸಪ್ಪನ ಪುರಾಣ ಹೇಳೀನಿ. ಬಹುಶಃ ಇವತ್ತಿಗೂ ನಾನು 41 ವರ್ಷದಾಗ, ಇಡೀ ನನ್ನ 41 ವರ್ಷದೊಳಗೆ ಶರಣಬಸಪ್ಪನ ಸವಾಲಿನೊಳಗೆ ಇಲ್ಲೋಡಿ 10,000 ಜನಗಳನ್ನು ಕುಂದಿರಿಸಿನೂ ಕೂಡ ನಾವು ಎಷ್ಟೋ ವೇದಿಕೆ ಮೂಲಕವಾಗಿ ಪ್ರವಚನ ಮಾಡೀವಿ. ಶರಣಬಸಪ್ಪನ ಪುರಾಣ ಅಂದ ತಕ್ಷಣ ಇವತ್ತಿಗೂ ನೆನಪಾಗುವ ಊರು ಯಾವುದು ಅಂದರೆ ಅದು ಸುಕ್ಷೇತ್ರ ಮಾಗಣಗೇರಿ ಎನ್ನುವುದನ್ನು ನಾವು ತಿಳ್ಕೊಳ್ಳೋದು. ಇವತ್ತಿಗೂ ಬೇಕಾದ್ರೆ ನಮ್ಮೊಂದಿಗೆ ಇವ್ರು ಇರ್ತಾರಲ್ರಿ, ನಿಮ್ಮೂರಾಗ ಬಂದಾಗ ನಿಮ್ಮೂರ ಹೆಸರು ನಾನು ಹೇಳೀನಿ ಅಂತಲ್ಲ, ಸವಾಲದ ವಿಚಾರ ಬಂತು ಅಂದ್ರೆ ಮಾಗಣಗೇರಿ ಕಣ್ಣು ಮುಂದೆ ಬಂದು ನಿಂದಿರ್ತದೆ. ದಾನದ ವಿಷಯ ಬಂದು ನಿಂತು ಅಂತಂದ್ರೆ, ದಾನ ಕೊಡುವ ವಿಷಯ ಬಂದು ನಿಂತು ಅಂತಂದ್ರೆ ಮಾಗಣಗೇರಿ ಮುಂದೆ ಬಂದು ನಿಂದಿರ್ತದೆ. ಧಾರ್ಮಿಕವಾಗಿ ದುಡಿಯುವ ವಿಷಯ ಬಂತು ಅಂತಂದರೆ ಮಾಗಣಗೇರಿ ಮುಂದೆ ಬಂದು ನಿಂದಿರ್ತದೆ. ನಿಮ್ಮೂರಾಗ ಅಷ್ಟೇ ಅಲ್ರಿ, ಎಲ್ಲ ಊರಾಗೂ ನೀವು ಏಸೋ ಊರೊಳಗೆ ಭಾರಿ ಸವಾಲು ಮಾಡ್ಯಾರ ಅಂತಂದರೆ 1 ಲಕ್ಷ, ಭಾಳ ಅಂದ್ರೆ 1.5 ಲಕ್ಷ, ಭಾಳ ಅಂದ್ರೆ 2 ಲಕ್ಷದಕ್ಕಿಂತ ಹೆಚ್ಚು. ಇವತ್ತಿಗೂ ನಾನು 41 ವರ್ಷದೊಳಗೆ ಕೂರಿಗಿರ್ಬೋದು, ತೊಟ್ಲಿರ್ಬೋದು, ಸವಾಲೊಳಗೂ ಹೋಗಿಲ್ಲ. ಇಲ್ಲೋಡಿ, ಶರಣಬಸಪ್ಪನ ಕೂರಿಗೆಗೆ 4 ಎಕರೆ ಜಮೀನು ಕೊಟ್ಟು ಕೂರಿಗಿ ಮನೆಗೆ ಸ್ವೀಕಾರ ಮಾಡಿದ ಭಕ್ತರೂರು ಯಾವುದು ಅಂದ್ರೆ ಅದುವೇ ಪುಣ್ಯದ ಮಾಗಣಗೇರಿ. ನಮ್ಮ ಮಾತೆ ರತ್ನಾಬಾಯಿ ಗೌಡ್ತಿ ಚಪಾಳಿ ತಟ್ಟಿ ಆ ಪುಣ್ಯದ ತಾಯಿಗೆ. ಧರ್ಮಕ್ಕಾಗಿ ದಾನ ಮಾಡುವುದಂಥ ಗುಣ ಅದು ಎಲ್ಲರ ಬದುಕಿಗೂ ಬರಲ್ಲ. ಹೋಗಲಿ, ನಮ್ಮ ನಾಟಿಕಾರ್ ಮುರಿಗಪ್ಪ ಪುಣ್ಯಾತ್ಮಗೆ ಚಪಾಳಿ ತಟ್ರಿಪ್ಪ. ಇಲ್ಲೋಡಿ, ಇವತ್ತಿಗೂ ಇವ್ರ ದಾಖಲೆ ಯಾರೂ ಮುರಿದಿಲ್ಲ. ಮತ್ತು ಅವ್ರ ಹೆಸರೇ ನಾನು ಹೇಳ್ತೀನಿ ಅಂತಲ್ಲ, ನೀವು ಯಾರೇ 5 ಎಕರೆ ನಾಳೆ ಬಂದು ಮಠಕ್ಕೆ ಹಚ್ಚಿರಿ, ನಿಮ್ಮ ಹೆಸರು ಎಲ್ಲ ಊರಾಗ ಹೇಳ್ತೀನಿ. ಹೌದು, ಕೆಲವು ಮಂದಿಗೆ ಇದ್ದದ್ದು ಹೇಳಿದ್ರೆ ಸಿಟ್ಟು ಬರ್ತದೆ. ನಾಳೆ ಈಗ ನೋಡ್ರಿ, 1 ಸಾರಿ ಅಲ್ರಿ 10 ಊರಾಗಲ್ಲ, ನಾ ಸಾಯತನ 1000 ಊರಾಗ ಹೇಳ್ತೀನಿ. ನಾವು ಇದೇ ವೇದಿಕೆಗೆ ಯಾರ್ಯಾರು ಎದ್ದು ನಿಂದ್ರಿಪ್ಪ, ಎದ್ದು ನಿಂತು ರುದ್ರಮುನೇಶ್ವರ ಮಠಕ್ಕೆ ನಮ್ಮ ಪರಮ ಪೂಜ್ಯ ದಾನಯ್ಯ ದೇವ್ರನ್ನ ಕರ್ಕೊಂಡು ಬಂದೀವ್ರಿ. ದಾನಯ್ಯ ದೇವ್ರಿಗೆ ಈಗಾಗಲೇ 20 ಎಕರೆ ಹೊಲ ತೊಗೊಂಡಿವ್ರಿ, ಇನ್ನೊಂದು 5 ಎಕರೆ ಹೊಲ ಇರಲ್ರಿ ಅನ್ರಿ. ಈ ವೇದಿಕೆ ಅಲ್ರಿ, 1000 ವೇದಿಕೆಯಾಗ ರಂಭಾಪುರಿ ಜಗದ್ಗುರುಗಳ ವೇದಿಕೆ ಒಳಗೂ ಕೂಡ ಅವರ ಗುಣಗಾನವನ್ನು ಮಾಡಿ ಹರುಷದಿಂದ ಅವರ ಹೆಸರು ಹೇಳ್ತೀವಿ. ಕಾರಣ ಏನು ಅಂತಂದ್ರೆ, ದಾನದ ಗುಣ ಎಲ್ಲರಿಗೆ ಬರಲ್ಲ. ನಾ ಹೇಳೀನಿ, ರಣರಂಗದೊಳಗೆ ನಿಂತು ಯುದ್ಧ ಮಾಡುವುದಕ್ಕ, ದೈವದೊಳಗೆ ನಿಂತು ದಾನ ಮಾಡುವುದಕ್ಕ ಹೇಡಿಗಳಿಗಲ್ಲ, ಅದು ಮಾಗಣಗೇರಿಯ ಭಕ್ತರಿಗೆ ಸಾಧ್ಯ ಅಲ್ರಿ. ನಿಮ್ಮ ಪಟ್ಟಿ ನೋಡಿ ಎಷ್ಟೋ ಮಂದಿ ಇದೇನು ನಮ್ಮ ACS ಚಾನಲ್ ಮೂಲಕವಾಗಿ ಅಂತಾರೆ, ಯಪ್ಪೋ ಅವರಿಗೆ 50, 25 ಅಂದ್ರೆ ಲೆಕ್ಕನೇ ಇಲ್ಲ ಏನು ಮಾಗಣಗೇರಿಗಂತ. ನಾನೇ ಎಷ್ಟೋ ಮಂದಿಗೆ ಹೇಳೀನಿ, ದಾನದ ವಿಚಾರ ಬಂತು ಅಂತಂದರೆ, ಧರ್ಮದ ವಿಚಾರ ಬಂತು ಅಂತಂದ್ರೆ ಹಿಂದೆ ಸರಿಯದಂಗೆ ಒಬ್ಬರಿಗಿಂತ ಒಬ್ಬರು ಮುಂದಾಗಿ ದಾನ ಮಾಡುವ ಊರು ಯಾವುದು ಅಂದರೆ ಅದುವೇ ಪುಣ್ಯದ ಮಾಗಣಗೇರಿ. ಹೌದ್ರಿ, ಶರಣಬಸಪ್ಪನ ಪುರಾಣದೊಳಗೆ ನೀವು ಕೇಳಿರಿ. ದಾನಮ್ಮನ ವಿಷಯಕ್ಕೆ ನಾನು ಹೇಳ್ತೀನಿ ನಿಮಗೆ. ಶರಣಬಸಪ್ಪನ ವಿಷಯ ನಾನು 3 ವರ್ಷ 21 ದಿನಗಳ ಕಾಲ ಬೃಹನ್ನ ಮಠದೊಳಗೆ ಪರಮ ಪೂಜ್ಯರ ಪಾವನ ಸಾನ್ನಿಧ್ಯದೊಳಗೆ ಎಂಥದ್ರಿ 21 ದಿನದ ಜಾತ್ರೆ ಶರಣಬಸಪ್ಪನ ಮೂಲಕವಾಗಿ ನಡೆದಾದ. ಶರಣಬಸಪ್ಪ ಪೂಜೆ ಮಾಡಿ ದೊಡ್ಡವರಾಗಿಲ್ಲ.
4 ರಾಜ್ಯದೊಳಗೆ ಶರಣಬಸಪ್ಪನ ಗುಡಿಗಳದಾವ. ಇಲ್ಲೋಡಿ, ಯಾವುದೇ ಸ್ವಾಮಿಗಳಿರಲಿ ಆ ಸ್ವಾಮಿಗಳ ಸ್ಮರಣೋತ್ಸವವನ್ನು ಭಾಳ ಅಂದ್ರೆ 2 ಕಡೆ ನಡೀತದೆ, ಭಾಳ ಅಂದ್ರೆ 4 ಕಡೆ ನಡೀತದೆ. ಶರಣಬಸಪ್ಪನ ಗುಡಿಗಳು ನಾಡಿನ ತುಂಬ ಎಷ್ಟದಾವ ಅಂತಂದ್ರೆ 1360ಕ್ಕೂ ಹೆಚ್ಚದಾವ. ಒಂದೇ ಮಿತಿಗೆ ಫಾಲ್ಗುಣ ಬೌಳು ಪಂಚಮಿ ದಿನ ಶರಣಬಸಪ್ಪನ ತೇರ ಎಷ್ಟು ಕಡೆ ಎಳಿತಾರ ಅಂತಂದ್ರೆ ತಾವೆಲ್ಲರೂ ಪಕ್ಕ ನೆನಪಿಡಿ, 613 ಕಡೆ. 613 ಕಡೆ ಇಡೀ ರಾಜ್ಯದೊಳಗೆ ಒಂದೇ ದಿನ ತೇರು ಎಳೆಯುವ ಜಾತ್ರೆ ಯಾವುದು ಅಂದರೆ ಅದುವೇ ಅರಳಗುಂಡಿಗೆ ಶರಣಬಸಪ್ಪನ ಜಾತ್ರೆ. ಎಷ್ಟು ರೀ? ಒಂದೇ ದಿನ 613 ಕಡೆ ಎಳೀತಾರೆ, ಮತ್ತು ಉಳಿದ ಕಡೆ ಬೇರೆ. ಹಾಗಾದ್ರೆ 1000ಕ್ಕೂ ಹೆಚ್ಚು ಮಠಗಳನ್ನು, 1000ಕ್ಕೂ ಹೆಚ್ಚು ದೇವಸ್ಥಾನದ ಶರಣಬಸಪ್ಪ 4 ತಾಸು ಅವರೇನ ಅಂಗೈಯಾಗ ಲಿಂಗ ಹಿಡಿದು ಮುಚ್ಚಿ ರುದ್ರಾಕ್ಷಿ ಜಪ ಮಾಡಿಲ್ಲ. 4 ರಾಜ್ಯಕ್ಕೆ ಜಪ ಮಾಡಲಾರ್ದಂಗೆ 3 ಜಳಕ ಮಾಡಲಾರ್ದಂಗೆ ಆತ ಯಾಕೆ ದೇವರಾಗ್ಯಾನ ಅಂದರೆ ಮಾಗಣಿಗೇರಿಯ ದೈವ. ನೀವು ನೆನಪಿಡ್ರಿ, ಹಸದೀನಿ ಅನ್ನವರಿಗೆ ಅನ್ನ ಕೊಟ್ಟ ದೇವರು ಯಾರಾದರಿದ್ರೆ ಅವರೇ ಕಲಬುರಗಿ ಶರಣಬಸಪ್ಪನವರು. ನಾನು ಇವತ್ತು ದಾಸೋಗ ಮಾಡುವರ ಇವತ್ತು ನಾನು ಪ್ರಸಾದಕ್ಕೆ ಹೋದಾಗ ಕೇಳದೆ, ಇವತ್ತಿನ ದಾಸೋಗ ಏನು ಅಂದ್ರೆ ಜಿಲೇಬಿ ಅಂತ ಹೇಳ್ಯಾರ. ನೋಡಿ, ಮನೆಯಾಗ ಮಕ್ಕಳು ಮದುವೆಗೆ ಸಹಿತ ಮಾಡಲ್ಲ, ಖುಷಿ ರೀ ಅದು. ನಿಮಗೆ ಉದಾಹರಣೆಗಾಗಿ ಸಹಜ ತಿಳ್ಕೋರಿ, ಶರಣಬಸಪ್ಪನವರು ಡಂಗರ ಹೊಡೆದ್ರಂತ ನೆನಪಿಡ್ರಿ. ಶರಣಪ್ಪನವರು ಡಂಗರ ಹೊಡೆದಾರ, ಕೇಳ್ರಿ. ಸೋಮವಾರ ದಿನ ಕರಿಗಡಬ ತುಪ್ಪ ದಾಸೋಗದ. ನಾವು ಕರಿಗಡಬ ತುಪ್ಪನ ಉಂಟೀವಿ. ಕರಿಗಡಬ ತುಪ್ಪದ ದಾಸೋಗದ ಬರ್ಬೇಕ್ರಿ. ಎಲ್ಲರೂ ಸೋಮವಾರ ದಿನ ಪ್ರಸಾದಕ್ಕಾಗಿ ಬರ್ಬೇಕ್ರಿ ಅಂತ ಆಳಗುಂಡಿಗೆ ಸುತ್ತಮುತ್ತಲಿನ ಎಲ್ಲ ಊರುಗಳೊಳಗ ಡಂಗರ ಹೊಡಿತಾರ. ಡಂಗರ ಹೊಡೆದಿದ್ದು ಯಾವ ವಾರ ಅಂದ್ರೆ ಶನಿವಾರ. ಯಾವಾರ್ರಿ? ಶನಿವಾರ. ಏನು ಕೇಳಿದ್ರೆ ಈ ಕಡೆ ಹೇಳ್ತೀರಿ, ನೀವೇನು ಮಾತಾಡಬಾರ್ದಂತ ಏನ್ರಿ ಇದನ್ನು ಮಾಡಿರಿ ಏನು? ಮತ್ತೆ ಶನಿವಾರ ಡಂಗರ ಹೊಡಿತಾ. ಸೋಮವಾರ ದಿನ 11ಕ್ಕೆ ಶರಣಬಸಪ್ಪನ ದಾಸೋಗದ ಮನೆಯೊಳಗ ಸಾಕನ್ನಂಗ ಕರಿಗಡಬ ತುಪ್ಪ. ಎಲ್ಲರೂ ಬರ್ಬೇಕ್ರಿಪ್ಪ, ಎಲ್ಲರೂ ಪ್ರಸಾದ ತಗೋಬೇಕ್ರಿಪ್ಪ. ಪ್ರಸಾದದೊಳಗೆ ಪ್ರಸನ್ನತೆ ಇರ್ತದ್ರಪ್ಪ. ಪ್ರಸಾದದೊಳಗೆ ಬದುಕಿನ ಭವರೋಗ ದೂರ ಮಾಡುವ ಶಕ್ತಿ ಇರ್ತಿರಪ್ಪ. ಎಲ್ಲರೂ ಪ್ರಸಾದಕ್ಕೆ ಬರಬೇಕು ಅಂತ ಡಂಗರ ಹೊಡೆದಾರ ಸಂಜೆ ಮುಂದೆ. ಅವತ್ತ ಐತಾರ ಮುಂಜಾನೆ ಎದ್ದ ತಕ್ಷಣ ಒಬ್ಬ ರೈತ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗಬೇಕಲ್ಲ. ಹೊಲದ ಬುತ್ತಿ ಏನಿರ್ತಿತ್ತು ಅವಾಗ ಅಂತಂದರೆ ನಸಿಕಿನಾಗ ಈಗಿನಾಗೇನು ಪಲ್ಯ ಮಾಡಿ ಲೇಟೆಸ್ಟು ಅದೇನು ಬುತ್ತಿ ಡಬ್ಬಿ ಕೊಡ್ತಿರು ಇಲ್ಲ. ರೈತರ ಬುತ್ತಿ ಏನ್ರಿ ಅಂತಂದ್ರೆ ಒಂದಿಷ್ಟು ಮಸಾಲೆ ಖಾರ, ಇಲ್ಲ ಅಂತಂದ್ರೆ ಅದ್ರಾಗ ಒಂದಿಷ್ಟು ಉಳ್ಳಾಗಡ್ಡಿ ಹಾಕಿ, ಉಳ್ಳಾಗಡ್ಡಿ ಖಾರ, ಅದ್ರಾಗ ಒಂದಿಷ್ಟು ಎಣ್ಣೆ ಹಾಕಿ ಒಂದು 10 ರೊಟ್ಟಿ ಕಟ್ಟಿ ಕ್ವಾಟ್ಳು ಅಂತಂದರೆ ಈತ ಹೊಲಕ್ಕೆ ಹೋಗೋದು. ಹೊಲಕ್ಕೆ ಹೋಗಿ ನೇಗಿಲು ಹೊಡಿಬೇಕಲ್ಲ. ಹೆಣ್ಮಗಳ ದಿನದ ಪದ್ಧತಿ ಪ್ರಕಾರ ಬುತ್ತಿ ಕಟ್ಟಿಟ್ಟಾಳ. ಬುತ್ತಿ ಕಟ್ಟಿ ಇಟ್ಟು ಹೆಣ್ಮಗಳು ತನ್ನ ಕಾಯಕದೊಳಗೆ ತಾನು ತನ್ಮಯನಾಗ್ಯಾಳ. ಆ ಬುತ್ತಿ ಒಯ್ಲಾರ್ದು ಯಾವಾಗ ನೋಡ್ಯಾಳ ಅಂತಂದ್ರೆ ಇನ್ನೇನು ಒಗೆಣ್ಣ ಒಕ್ಕೊಂಡು ಬಂದು ಒಣ್ಯಾಕಬೇಕು ಅನ್ನೋ ಮುಂದೆ ಗಣಪತಿ ಮಾಡ್ಯಾಗಿನ ಬುತ್ತಿ ನೋಡ್ಯಾಳ. ಆಗಲೇ ಹೊತ್ತಾಗ್ಯದ. ಇಲ್ಲೋಡಿ, ಬಟ್ಟೆ ಒಣ್ಯಾಕಲಿಲ್ಲ. ಅಯ್ಯ ನನ್ನ ಯಜಮಾನ, ಅಯ್ಯೋ ನನ್ನ ದೇವರು ಬುತ್ತಿ ಬಿಟ್ಟು ಹೋಗ್ಯಾನ. 5ಕ್ಕೆ ಹೋಗಿ ಇವ ನೇಗಲು ಹೊಡ್ಯಾಕತ್ಯಾನ. ನನ್ನ ಯಜಮಾನಗೆ ಹೊಟ್ಟೆಸ್ತದೆ ಅಂತ ಆ ಬಟ್ಟೆ ಒಣ್ಯಾಕದನ್ನು ಬಿಟ್ಟಾಳ. ಬುತ್ತಿ ತಗೊಂಡು 3 ಕಿಲೋಮೀಟ್ರ್ ತಲೆ ಮ್ಯಾಗ ಬುತ್ತಿ ಇಟ್ಕೊಂಡು ಬಿಸಿಲಾಗ ಆ ಹೆಣ್ಮಗಳು ಲಗಬಿಗಿಯೊಳಗೆ ಹೋಗ್ತಾಳ. ಹೋಗೋದ್ರೊಳಗೆ ಬಿಸಿಲು ಹತ್ಯದ ಬೇವಿನ ಗಿಡದ ನೆರಳಿಗೆ ಕುಂತಾಳ. ಅವ ಬೆಳಗ್ಗೆ 5ಕ್ಕೆ ನೇಗಿಲು ಪ್ರಾರಂಭ ಮಾಡ್ಯಾನ. ಅವ ನೇಗಿಲು ಹೊಡ್ಯಾಕತ್ಯಾನ. ಈ ಹೆಣ್ಮಗಳು ಹೋಗಿ ಕುಂತು ನೇಗಿಲು ಹೊಡೆಯುವ ಗಂಡಗೆ ಕರೆದಳಂತ. ಪಕ್ಕ ನೆನಪಿಡಿ. ಬಾ ಅಂತ ಕರೆದಳು. ಅವ
ಆ ಎತ್ತುಗಳನ್ನು ತರಬದ ಬಂದ. ಯಾಕ ನೀ ಯಾಕೆ ಬಂದಿ ಬಿಸಿಲಾಗ ಅಂದ. ಯಾಕೆ ಬಂದಿ ಅಂತ ಕೇಳ್ತಿಯಲ್ಲ, ಗಣಪತಿ ಮಾಡ್ನ್ಯಾಗ ಬುತ್ತಿ ಹಂಗೆ ಬಿಟ್ಟು ಬಂದಿದ್ದಿ, ಮರ್ತಿದ್ದಕ್ಕೆ ಬುತ್ತಿ ತಗೊಂಡು ಬಂದೀನಿ ಅಂತಂದ್ರೆ ಅವಾಗ ತತ್ರಾಣಿ ಒಳಗಿನ ನೀರು ಕುಡಿದು ಹೆಂಡ್ತಿಗಂದನಂತ ಹುಚ್ಚಿ ಸುಮ್ಮನೆ ಬಿಸಿಲಾಗ ಬಂದಿದ್ದಿ, ನಾನು ಮರ್ತು ಬಂದಿಲ್ಲ, ಬೇಕಂತ ಬಿಟ್ಟು ಬಂದೀನಿ ಅಂದವ. ಯಾಕ್ರಿ ಬೇಕಂತ ಯಾಕೆ ಬಿಟ್ಟು ಬಂದೀರಿ? ನಿನ್ನೆ ಅಳಗುಂಡಿಗೆ ಶರಣಬಸಪ್ಪನವರು ಡಂಗರ ಹೊಡಿಸ್ಯಾರ. ಏನಂತ ಹೊಡಿಸ್ಯಾರ? ಸಾಕನ್ನಂಗ ಕರಿಗಡಬ ತುಪ್ಪಾರ್ರಿ ಸ್ವಾಮಾರ್ರಿ ಅಂತಂದಾರ. ಇವತ್ತು ಚಂತನ ಉಪವಾಸಿದ್ದು ಅವ ಹೇಳ್ತಾನ್ರೆ. ಮತ್ತು ಇವತ್ತು ಚಂತನ ಉಪವಾಸಿದ್ದು ಒಮ್ಮೆ ನಾಳೆ ಬೆಳಗಿನ ಜಾವ 10 ಗಂಟೆ ತನ ನೇಗಲ ಒಡೆದು ಬಾವ್ಯಾಗ ಈಶಾಡಿ 2 ದಿನ ಉಪವಾಸಿದ್ದು ಶರಣಬಸಪ್ಪನ ದಾಸೋಗಕ್ಕೆ ಹೋದ್ರೆ 3 ದಿನದ ಕರಿಗಡಬ ಒಮ್ಮೆ ಉಣಬಹುದು ನೋಡಿ. ಹಸದು ಹೊಟ್ಟಿ 3 ದಿನಗಳ ಕಾಲ ಉಪವಾಸದಾನ. ಶನಿವಾರ ಸಾಯಂಕಾಲ, ರವಿವಾರ ಚಂತನ, ಸೋಮವಾರ ಉದಯಕ್ಕ ಉಪವಾಸದಾನ. 10 ಗಂಟೆ ತನ ಹೊಲದಾಗ ದುಡ್ದಾನ. ಬಾವಿಯೊಳಗೆ ಜಳಕ ಮಾಡಿ ಹಣಿ ಮೇಲೆ ವಿಭೂತಿ ಹಚ್ಚಿಕೊಂಡು ಶರಣಬಸಪ್ಪನ ದಾಸೋಗಕ್ಕೆ ನಡೆದು ಬರ್ತಾನ. ನಡೆದು ಬರೋದ್ರಾಗ ವಿಚಿತ್ರ ಏನಿತ್ತು ಅಂತಂದ್ರೆ ಈಗಾಗಲೇ ಅವನಿಗೆ ಹೊಟ್ಟೆ ಹಸ್ತದ. ಅಲ್ಲಿ ಬಂದು ಕೇಳದ, ಇನ್ನೂ ದಾಸೋಗ ಯಾವಾಗ ರೀ ದಾಸೋಗ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತಂದ್ರೆ ಅಲ್ಲಿದ್ದವ್ರು ಅಂದರು, ನೋಡಪ್ಪ ಮೊದಲು ಗಣಂಗಳ ದಾಸೋಗ, ಮೊದಲು ಸ್ವಾಮಿಗಳು ಉಣ್ತಾರ, ಸ್ವಾಮಿಗಳು ಪ್ರಸಾದ ಆದಮೇಲೆ ಭಕ್ತರಿಗೆಲ್ಲ ಪ್ರಸಾದ ನಡೀತದ, ಇನ್ನೂ ಅಡಿಗೆ ಮಾಡೋದು ನಡೆದದ. ಅಲೋ ತಮ್ಮ, ಯಾಕ್ರಿ ನೀವನು ಗಣಂಗಳ ಏನು ಭಕ್ತರ, ಏನು ಸ್ವಾಮಿಗಳ ಏನು ಭಕ್ತರ? ಇಲ್ರಪ್ಪ ನಾವು ಭಕ್ತರದೀವಿ. ಭಕ್ತರು ಅಂದ್ರೆ ದಾಸೋಗದಾಗ ಹಂಗೆ ಉಣ್ತಾರೇನೋ ಹುಚ್ಚು ಹುಡುಗ, ತಗೋ ಆ ಕೊಡ ತಗೊಂಡು 4 ಕೊಡ ನೀರು ತಗೊಂಬಾ ಅಂದರು ದಾಸೋಗದಾಗ. 4 ಕೊಡ ನೀರು ತಗೊಂಡು ಬಾ. ಆಯಿತು ಸರಿ. ಈಗ ನಂಗೇನು ಸಣ್ಣ ಕೊಡ ಅನ್ರಿ ಅವು? ಮೊದಲು ಯಾವ ಕೊಡ ಅಂತಿದ್ರಲ್ಲ, ಯಾವ ಕೊಡ ರೀ ಅವು? ದೀಡಿ ಕೊಡ, ಹೌದಲ್ರಪ್ಪ? ದೀಡಿ ಕೊಡ. ಆ ದೀಡಿ ಕೊಡ ಹೊತ್ಕೊಂಡು ಊರು ಹೊರಗೆ ನೀವು ನೋಡಿರಿ, ಮಡ್ಡಿ ಮ್ಯಾಗ ಮಲ್ಲಯ್ಯನ ಗುಡಿ. ಆ ಮಲ್ಲಯ್ಯನ ಗುಡಿಯ ಬಾವಿಯಿಂದ ನೀರು ಒಯ್ಬೇಕಲ್ಲ. ಇವತ್ತಿಗೂ ತುಪ್ಪದ ಬಾವಿ ಅಂದ್ರೆ ಅದೇ ಶರಣಬಸಪ್ಪಂದು. ನೀರು ಒಯ್ಯೋದು ಸರ್ತಿಗೊಮ್ಮೆ ಕೇಳ್ತಾನ, ಇನ್ನೋರಿಗೆ ಯಾವಾಗ ಉಣಿಸ್ತೀರಿ? ಇನ್ನು ಸ್ವಾಮಿಗಳಿಗೆ ನೀವು ಯಾವಾಗ ಉಣಿಸ್ತೀರಿ? ತೊಗೊಂಬರೋ ನೀರ ಅಂದರು. 4-8 ಕೊಡ ನೀರು ತಂದು ಹಾಕಿದ ಮೇಲೆ ಅದರಾಗ ಒಬ್ಬ ಒಂದಂತ, ತಮ್ಮ ಹೊರಗೆ ನೀರು ತುಂಬ್ಯಾವಪ್ಪ, ಈ ಕೊಡ ತುಂಬಿದ ಕೊಡ ದೇವ್ರ ಮನೆಯಾಗಿಡು. ಇವತ್ತಿಗೂ ಅರಳುಗುಂಡಿಗೆ ನೋಡ್ತೀರಲ್ಲ, ಇವತ್ತಿಗೂ ಅರಳುಗುಂಡಿಗೆ ನೋಡ್ತೀರಿ. ಅವರು ಹುಟ್ಟಿದಾಗ ಹಚ್ಚಿದ ಮಾಸಿನ ಮಗಿಮೆಗೆ ಹಚ್ಚಿದ ನಂದಾದೀಪ ನೋಡುವ ಪುಣ್ಯಕ್ಷೇತ್ರ ಯಾವುದು ಅಂದರೆ ಅದುವೇ ಅರಳುಗುಂಡಿಗೆಯ ಕ್ಷೇತ್ರ. ಅಲ್ಲೇ ರೀ, ಅದೇ ದೇವ್ರ ಮನೆ ಅವ್ರದ್ದು, ಶರಣಬಸಪ್ಪನವ್ರದ್ದು. ತಮ್ಮ ಈಗ ತುಂಬಿದ ಕೊಡ ಅಲ್ಲಿಡು, ಖಾಲಿ ಕೊಡ ಅದೊಂದು ತುಂಬಿಡಪ್ಪ ಅಂದರು. ಇವ ದೇವ್ರ ಮನೆಯಾಗ ಹೋಗಿ ಕೊಡ ಇಟ್ಟು ಖಾಲಿ ಕೊಡ ತಗೊಂಡು ಬರೋ ಮುಂದೆ ಬಲಗಡೆ ಹೊರಸಿನ ಮ್ಯಾಗ ಕರಿಗಡಬ ಹಾಕಿತ್ತು. ಎಡಕ ಬಲಕ ನೋಡ್ದ, ಈ ಕಡೆ 9 ಅಂಕಣದಾಗ ಕರಿಗಡಬ ಮಾಡೋರು, ಈ ಕಡೆ ಅವ್ರದ್ದು ಜೋರು ನಡೆದದ್ರಿ ಕರಿಗಡಬ ಮಾಡೋರು. ಬಲಭಾಗದೊಳಗೆ ಯಾರ್ಯಾರು ಇರಲಿಲ್ಲ. 4 ವರ್ಷಿನ ಮೇಲೆ ಏಕ ಕರಿಗಡಬ ಹಾಕಿದ್ರಲ್ಲ. ಎಡಕ ಬಲಕ ನೋಡ್ದ, ಹೊಟ್ಟೆ ಭಾಳ ಹಸ್ತದ, ಹಸುವು ತಾಳಲಾರದಕ್ಕೆ ಹಾಗ ಹೊರಸಿನ ಹತ್ರ ಕುಂತು ಕರಿಗಡಬ ಕಳು ಮಾಡಿ ಕೊಡದಾಗ ಹಾಕೊಂಡಂತ ಬಂದ. ಬಾವಿ ದಂಡಿ ಮೇಲೆ ದೊಡ್ಡ ಬೇವಿನ ಗಿಡದ ಎಡಬಲದೊಳಗೆ ನೋಡದ ಯಾರೂ ಇರಲಿಲ್ಲ. ಮನಸ್ಸಿನಾಗಂತಾನ, ದೇವರೇ ಹಸಿವೆಯನ್ನು ತಾಳದೆ ಬಳಲಿದೆನಯ್ಯ. ಓ ಶರಣಬಸಪ್ಪ ಅಪ್ಪ, 3 ದಿನಗಳ ಕಾಲ ನಾನು ಊಟ ಮಾಡಿಲ್ಲ, ಹಸಿವೆ ನನಗೆ ತಾಳಕ್ಕಾಗಿಲ್ಲ. ಸ್ವಾಮಿಗಳು ಉಣ್ಣೋಕ್ಕಿಂತ ಮೊದಲ, ಗಣಗಳು ಪ್ರಸಾದ ಮಾಡೋಕ್ಕಿಂತ ಮೊದಲ ನಾ ಕರಿಗಡಬ
ಕಳು ಮಾಡ್ಕೊಂಡು ಬಂದೀನಿ. ಓ ದೇವರೇ, ಓ ದೇವರೇ, ನೀ ನನಗೆ ಶಾಪ ಕೊಡಬೇಡ ಅಂತ ಮನದೊಳಗೆ ಶಾಣಬಸಪ್ಪಗ ಕೇಳ್ತಾ, ಓ ದೇವ, ಎಷ್ಟೋ ಜನಗಳಿಗೆ ಅನ್ನ ಕೊಟ್ಟಿದ್ದಿ, ಎಷ್ಟೋ ಜನಗಳಿಗೆ ಸರ್ವ ಸಂಪತ್ತು ಕೊಟ್ಟಿದ್ದಿ, ಹಸದೀನಿ ಎನ್ನುವಾಗ ಉಣ್ಣುವುದಕ್ಕ ಅನ್ನದ ಕೊರತೆ ಇಟ್ಟಿಯಲ್ಲ ಅಂತ ಮನುಷ್ಯನೊಳಗೆ ಆ ದೇವರನ್ನು ಸ್ಮರಣೆ ಮಾಡ್ತಾನ. ಮಂತೇನೆ ಅಂತಾನ, ಹಸು ತಾಳದ ಹಂಗ ನಾ ಕಳು ಮಾಡ್ಕೊಂಡು ಬಂದೀನಿ, ಯಾರ್ಯಾರೇ ಹೋಗಿ ಶಾಣಬಸಪ್ಪಗೆ ಹೇಳಂಗಾರ ಅಂತ ಎಡಕ ಬಲಕ ನೋಡ್ದ. ಯಾರ್ಯಾರು ಇದ್ದಿದ್ದಿಲ್ಲಲ್ರಿ, ಯಾರು ಇದ್ದಿದ್ದಿಲ್ಲ. ಮತ್ತು ಎದ್ದು ನಿಂತು ನೋಡ್ದ, ಮತ್ತಾರ್ಯಾರೇ ನೋಡಿ ಹೋಗಿ ಹೇಳಂಗಾರ ಅಂತ ಯಾರಿಲ್ಲದನ್ನ ಖಾತ್ರಿ ಮಾಡಿಕೊಂಡು ಹಸುದು ಒಟ್ಟಿತ್ತಲ್ಲ, ಹಾಂಗೆ ಕೊಡದಾಗ ಕೈ ಹಾಕಿ ಕರಿಗಡಬ ತೊಗೊಂಡು ಬಾಯಾಗಿಡಬೇಕು ಅನ್ನೋದಕ್ಕೆ ಹಿಂದೆ ಒಬ್ಬರು ಬಂದು ಅವನು ಡುಬ್ಬದ ಮೇಲೆ ಕೈ ಇಟ್ರಂತ. ಕೊಡದಾಗ ಕೈ ನಡಗಾಕತ್ತದ, ಯಾರದಾರ ಅಂತ ಹೊಳ್ಳಿ ನೋಡೋದರಾಗ ಇಲ್ಲೋಡಿ ಮಾಗಣಿಗೇರಿಯ ದೈವ ಹಿಂದೆ ಬಂದು ಅವನು ಡುಬ್ಬದ ಮೇಲೆ ಕೈ ಇಟ್ಟವರು ಬ್ಯಾರೆ ಯಾರಲ್ಲ, ಹಸುದ ಒಟ್ಟಿಗೆ ಅನ್ನ ಕೊಟ್ಟ ಕಲಬುರಗಿ ಶರಣಬಸಪ್ಪನವರೇ ಬಂದಾರ. ಪುಣ್ಯದ ಅರಳುಗುಂಡಿಗೆ ಶರಣರು. ಇಲ್ಲೋಡಿ ಅವ ಡುಬ್ಬದ ಮೇಲೆ ಕೈ ಇಟ್ಟಾಗ ಅವ ಎದ್ದವನೇ ಕೊಡ ಮುಂದಿಟ್ಟು ಅಳಾಕತ್ತನಂತ. ಅಪ್ಪವ್ರೆ, ಹಸು ತಾಳಾರದಕ್ಕೆ ಕಳು ಮಾಡೀನ್ರಿಪ್ಪ, ನೀವು ಶಾಪ ಕೊಟ್ರಿ ಅಂತಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಗ್ತದ. ಶಾಪ ಕೊಟ್ರಿ ಅಂತಂದ್ರೆ ನನ್ನ ಬದುಕು ಹಾಳಾಗ್ತದ. ಇವತ್ತೇ ಮೊದಲು, ಇವತ್ತೇ ಕೊನೆ, ನಾ ಜೀವನದಾಗ ಕಳು ಮಾಡಲ್ಲ. ತಪ್ಪಾಗ್ಯದ್ರಿ ಯಪ್ಪ ತಪ್ಪಾಗ್ಯದ, ನನಗೆ ಶಾಪ ಕೊಡಬೇಡ್ರಿ ಅಂತ ಅವನ ಪಾದವನ್ನು ತೊಳೆದು, ಶರಣರ ಪಾದವನ್ನು ತೊಳೆದು ಹೇಳುತ್ತಾನೆ, ಯಪ್ಪ ನೀ ನನಗೆ ಶಾಪ ಕೊಡಬೇಡ. ಸಹಜದಲ್ಲ. ಹಸಿವೆಯನ್ನು ತಾಳದೆ, ಹಸುವೆ ನನಗೆ ತಾಳಕ್ಕಾಗಿಲ್ಲ, ಅನಿವಾರ್ಯದ ಬದುಕಿನೊಳಗ ಕಳು ಮಾಡೀನ್ರಿ ಅಪ್ಪೋರ, ನನಗೆ ಶಾಪ ಕೊಡಬೇಡ್ರಿ ಅಂತ ಪಾದವನ ಕಣ್ಣೀರಿನೊಂದಿಗೆ ಅವ ಭಕ್ತ ತೊಳ್ಯಾಕತ್ಯಾನ. ನೀವೆಲ್ಲರೂ ನೆನಪಿಡ್ರಿ, ಶರಣಬಸಪ್ಪನವರು ತಮ್ಮ ಹೆಗಲ ಮ್ಯಾಗಿನ ವಸ್ತ್ರ ತಗೊಂಡು ಅಳವನ ಕಣ್ಣೀರು ಒರೆಸಿ ಅವನ ಡುಬ್ಬದ ಮೇಲೆ ಕೈ ಹಾಕಿ ಎಳೆದರಂತ, ಶಾಪ ಕೊಡಕ್ಕೆ ಬಂದಿಲ್ಲೋ ಮಾರಾಯ, ನಿನ್ನ ಶಾಪ ನನಗೆ ಹತ್ತಬಾರ್ದಂತ ಬಂದೀನಿ. ನಂದೇನ್ರಿ ಶಾಪ ಅಂದ್ರೆ ಆ ಮಾತು ನೆನಪಿಡ್ರಿ. ಶರಣಪ್ಪನವ್ರು ಅಂತಾರ, ನಂದೇನು ಶಾಪ ಅಂತೀಯಲ್ಲಪ್ಪ, ನಾವು ಏನಂತ ಡಂಗರ ಹೊಡೆದಿವ್ರಿ, ಏನಂತ ಹೊಡೆದಿದ್ರಿ ಎಲ್ಲರಿಗೆ. ನಾ ಈ ಕಡೆ ಕೇಳಕತ್ತಿಲ್ಲ, ಅದಕ್ಕೆ ಈ ಕಡೆ ಗಪ್ಪಿದ್ದವ್ರಿಗೆ ಕೇಳಕತ್ತೀನಿ ರೀ. ಕರಿಗಡಬ ತುಪ್ಪ ಹೌದಲ್ಲಮ್ಮ, ಎಲ್ಲರಿಗೆ ಕರಿಗಡಬ ತುಪ್ಪ, ಎಲ್ಲರಿಗೆ ಕರಿಗಡಬ ತುಪ್ಪ ಸಾಕನ್ನಂಗ ಕರಿಗಡಬ ತುಪ್ಪ ಅಂತ ಎಲ್ಲರಿಗೆ ಡಂಗರ ಹೊಡೆದೀನಿ. ಹೊಟ್ಟೆಸದು ಪರಮ ಭಕ್ತನಾದ ನೀನು ಕೊಡದಾಗ ಬರೇ ಕರಿಗಡ ಬಾಯ್ಕೊಂಡು ಬಂದೀದಿ, ತುಪ್ಪ ತಂದಿಲ್ಲಲ್ಲೋ ಮಾರಾಯ. ತುಪ್ಪ ಉಣ್ಣು ಅಂತ ಹಸದವನ ಮುಂದೆ ಒಂದು ಚರಿಗೆ ತುಪ್ಪ ಇಟ್ಟು ಕರಿಗಡಬ ಉಣಿಸ್ಯಾರ ಶರಣಬಸಪ್ಪನವರು. ಹಸಿದವರಿಗುಣಿಸಿ ದಾಸೋಹಿಯನಿಸಿ, ಆಹಾ, ಜಗವೆಲ್ಲ ಬೆಳಗಿತು ನಿನ್ನ ಪ್ರಖ್ಯಾತಿ. ಶರಣೆಂದು ನಾ ಬಂದೆ, ಕರುಣಿಸಿ ಕಾಯೋ ನನ್ನ ತಂದೆ. ಶರಣೆಂದು ನಾ ಬಂದೆ, ಕರುಣಿಸಿ ಕಾಯೋ ನನ್ನ ತಂದೆ. ಕಲಬುರಗಿ ವಾಸ ಶರಣ ಬಸವೇಶ, ಕಲಬುರಗಿ ವಾಸ ಶರಣ ಬಸವೇಶ. ದಾಸೋಹ ಮೂರ್ತಿ ಮಹಿಮಾ ಪುರುಷ, ಶರಣೆಂದು ನಾ ಬಂದೆ, ಕರುಣಿಸಿ ಕಾಯೋ ನನ್ನ ತಂದೆ.
ಅನುದಿನವೂ ನಿನ್ನ ಸೇವೆಯ ಮಾಡುವೆ ಅನುಗಾಲ ನಿನ್ನಯ ನಾಮವ ನುಡಿಯುವೆ ಅನುದಿನವೂ ನಿನ್ನ ಸೇವೆಯ ಮಾಡುವೆ ಅನುಗಾಲ ನಿನ್ನಯ ನಾಮವ ನುಡಿಯುವೆ ಭಕ್ತರ ಬಂಧು ಕಾರುಣ್ಯ ಸಿಂಧು ಭಕ್ತರ ಬಂಧು ಕಾರುಣ್ಯ ಸಿಂಧು ಶರಣ ಬಸವೇಶ ಕಾಯೋ ಎಂದೆಂದು ಶರಣೆಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಭವಬಂಧನವಾ ಬಿಡಿಸೋ ತಂದೆ ಕರ ಮುಗಿದು ನಾ ನಿನ್ನಡಿ ಬಂದೆ ಭವಬಂಧನವಾ ಬಿಡಿಸೋ ತಂದೆ ಕರ ಮುಗಿದು ನಾ ನಿನ್ನಡಿ ಬಂದೆ ಶರಣ ಬಸವೇಶ ಮಹಿಮಾ ಪುರುಷ ಶರಣ ಬಸವೇಶ ಮಹಿಮಾ ಪುರುಷ ದಾಸೋಹ ಮೂರ್ತಿ ನೀ ಜಗದೀಶ ಶರಣೆಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಸಗರ ನಾಡಿನ ದಾಸೋಹ ಮೂರ್ತಿ ಗುರು ಜಂಗಮಾರ ಮೇಲೆ ನಿನ್ನ ಪ್ರೀತಿ ಸಗರ ನಾಡಿನ ದಾಸೋಹ ಮೂರ್ತಿ ಗುರು ಜಂಗಮಾರ ಮೇಲೆ ನಿನ್ನ ಪ್ರೀತಿ ನಿನ್ನಯ ಲೀಲೆ ಹಾಪಿತು ಕೀರ್ತಿ ನಿನ್ನಯ ಲೀಲೆ ಹಾಪಿತು ಕೀರ್ತಿ ಕಲ್ಯಾಣ ನಾಡಿನ ಶರಣ ಜ್ಯೋತಿ ಶರಣೆಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಪರವುಪಕಾರಿಣಿ ಜಗದೋದ್ಧಾರಿ ಅರಳಗುಂಡಿಗೆಯ ಶಿವನವತಾರಿ ಪರವುಪಕಾರಿ ಜಗದೋದ್ಧಾರಿ ಅರಳಗುಂಡಿಗೆಯ ಶಿವನವತಾರಿ ಹಸಿದವರಿಗುಣಿಸಿ ದಾಸೋಯಿಯನಿಸಿ ಹಸಿದವರಿಗುಣಿಸಿ ದಾಸೋಯಿಯನಿಸಿ ಯಶವಂತ ಹಾಡಿದ ಶರಣಗೆ ನಮಿಸಿ ಶರಣೆಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಕಲಬುರಗಿ ವಾಸ ಶರಣ ಬಸವೇಶ ಕಲಬುರಗಿ ವಾಸ ಶರಣ ಬಸವೇಶ ದಾಸೋಹ ಮೂರ್ತಿ ಮಹಿಮಾ ಪುರುಷ ಶರಣಂದು ನಾ ಬಂದೆ ಕರುಣಿಸಿ ಕಾಯೋ ನನ್ನ ತಂದೆ ಕರುಣಿಸಿ ಕಾಯೋ ನನ್ನ ತಂದೆ ಕರುಣಿಸಿ ಕಾಯೋ ನನ್ನ ತಂದೆ ಶರಣ ಬಸವೇಶ್ವರ ಮಹಾರಾಜ್ ಕಿ
ಹಸುದವರಿಗೆ ಅನ್ನ ಕೊಟ್ಟು ಪುಣ್ಯದೊಳಗ 4 ರಾಜ್ಯಕ್ಕೆ ದೇವರಾಗ್ಯಾನ. ಮತ್ತು ನೀವು ದಿನಾಲೂ ದಾಸೋಗ ಮಾಡ್ತೀರಿ. ನಾನು ಹೇಳದನಲ್ಲ, ನೀವು 1000 ಕಡೆ 1000 ಹತ್ರ ಹೋಗಿ ಪುರಾಣ ಕೇಳಿದ್ರು ಕೂಡ ಅದರ ಫಲ ಯಾವುದು ಅಂತಂದ್ರೆ ಕೇಳಿದ್ದು ತೇರಿ ಅದ, 4 ಮಂದಿ ಗುಣಿಸಿದ್ದು ಪ್ರಾಕ್ಟಿಕಲ್ ಅದು. ಸುಮ್ಮನೆ ಕುಂತು ಹಾಡಿದ್ರೆ ಆಗ್ತದನು? ಯಾವುದೋ ಒಂದು ಮುದುಕಿ ಬೀಸಿಕಲ್ಲಿ ಕುಂತು ಹಾಡ್ತಿದ್ದಾಳಂತ ಯಶವಂತ. ನೀವು ಹಾಡ್ರಿ ನಾನು ಕೂಡ. ಕಲ್ಯಾಣದ ಐನಾರ ಕಲಬುರಗಿ ಐನಾರ, ಕಲ್ಯಾಣದ ಐನಾರ ಕಲಬುರಗಿ ಐನಾರ, ನನ್ನ ಮನೆಗೆ ಬಂದು ಉಂಡು. ಗಟ್ಟಿಯಾಗಿದ್ರೆ ಇನ್ನೊಮ್ಮೆ ಹಾಡ್ಲೆ, ಇನ್ನೊಮ್ಮೆ. ಕಲ್ಯಾಣದ ಐನಾರ ಕಲಬುರಗಿ ಐನಾರ, ಕಲ್ಯಾಣದ ಐನಾರ ಕಲಬುರಗಿ ಐನಾರ, ನನ್ನ ಮನೆಗೆ ಬಂದು. ಹಾಡ್ರಿ ಅಯ್ಯವ್ವ. ಕಲ್ಯಾಣದ ಐನಾರ ಕಲಬುರಗಿ ಐನಾರ, ಕಲ್ಯಾಣದ ಐನಾರ ಕಲಬುರಗಿ ಐನಾರ, ನನ್ನ ಮನೆಗೆ ಬಂದು. ಯಾಕ ನೀವು ಹಾಡಕ್ ಬರಲ್ರಿ ನಿಮಗೆ? ನನ್ನ ಮನೆಗೆ ಬಂದು ಸೂರ್ಯನಾಗನ್ರಿ. ನನ್ನ ಮನೆಗೆ ಬಂದು, ನನ್ನ ಮನೆಗೆ ಬಂದು ಯಾರೋ ಹಾಡ್ತಿದ್ರಂತ. ಕಲ್ಯಾಣದ ಐನಾರ ಅವ ಅಂದ, ಊರು ತುಂಬ ತಿರುಗಾಡಿನಿ ಒಬ್ಬರು ನೀಡವಲ್ರು. ಯವ್ವ ಕಲ್ಯಾಣದ ಐನಾರ ಕಲಬುರಗಿ ಐನಾರ, ನನ್ನ ಮನೆಗೆ ಬಂದು. ಈ ಮಾಯ್ಕಿನಾಗ ಬರಂಗನ್ರಿ. ನನ್ನ ಮನೆಗೆ ಬಂದು ಐನಾರ ಕಲ್ಯಾಣದವನನ್ನು ಅವನು ಭವತಿ ಭಿಕ್ಷಾಂದೇಹಿ. ಊರು ಮಂದಿ ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಅಂದಾರ. ಈಕಿ ಹಾಡಿ ಕರಿತಾಳ ಅಂದ್ರೆ ನಮ್ಮ ಆಯಿ ಮನೆಗೆ ನಾ ಹೋದ್ರ ಆತಂದ. ನಾ ಆಯಿ ಅಂದ್ಬಿಟ್ನಲ್ಲೋ ಯಪ್ಪ. ಈ ಊರಾಗ ನಮ್ಮ ಕಡೆ ಏನಂತೀವ್ರಿ ನಾವು? ನಮ್ಮ ಕಡೆ ಏನಂತೀವಿ? ಅವು ಏನಂತೀವ್ರಿ? ಆಯಿ ಅಂತೀರಿಲ್ಲ. ನಾನು ಊರ ಹೆಸರು ಅನಿವಾರ್ಯ ಬಂದುಬಿಡ್ತದೆ ಬಾಯಾಗೆ. ನಾನು ಈ ಶಿರಟ್ಟಿ ತಾಲೂಕಿನಾಗ ಒಂದು ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ದೇವಿ ಪುರಾಣಕ್ಕೆ ರೀ. ಅವಾಗ ಅಲ್ಲಿ ಹೋಗಿನಿ ನಾವೆಲ್ಲ. ಮತ್ತು ಕಲಬುರಗಿ ಜಿಲ್ಲಾ ಮಂದಿ ಅಲ್ರಿ, ಕಲಬುರಗಿ ಜಿಲ್ಲಾ ಮಂದಿ. ಅಲ್ಲಿ ನಾ ಮಧ್ಯಾಹ್ನ ಕಟ್ಟಿ ಮೇಲೆ ಕುಂತೀನಿ. ಮಂದೆಲ್ಲ ಮಾನಮಿ ಒಳಗೆ ಹೊಲಕ್ಕೆ ಹೋಗ್ಯಾರ. ನಮ್ಮ ರೂಮಿನ ಮುಂದೆ ಕನಿಷ್ಠ 78ರಿಂದ 80 ವರ್ಷದ ಒಬ್ಬ ಆಯಿ ಕುಂತಿದ್ದಳು. ನನಗೂ ಕೆಟ್ಟ ಬೇಸರಾಗಿತ್ತು. ಎರಡಿಕೆ ತಿನ್ಕೊಂತ ಕುಂತಿದ್ದೆ. ಆಯೇ ಉಂಡೇನು ಅಂದೆ. ಆಯಿ ಉಂಡೇನು ಅಂದೆ. 80 ವರ್ಷದವ್ರಿಗೆ ಆಯಿ ಅಂತಾರ, ಏನಂತಾರ್ರಿ? ಆಯಿನಂತೀವಿ. ಆಯಿ ಉಂಡೇನು. ಅದಕ್ಕೆ ಹೆಡ್ಫೋನ್ ಹೋಗಿದ್ದು ರೀ, ಕಿವಿ ಕೇಳ್ತಿದ್ದಲ್ಲ. ನಾನು ಸುಮ್ಮನೆ ಇರ್ಬೇಕಿಲ್ಲ, ಪಕ್ಕ ಮರ್ಯಾದೆ ಕಳ್ಕೊಳ್ಳವ ನಾ 2 ಹೆಜ್ಜೆ ಮುಂದಕ್ಕೆ ಹೋಗಿ ಆಯಿ ಅಂದೆ. ಆಯಿ ಅನ್ನೋದಕ್ಕೆ ಆಕೆ ಎದ್ದು ಬಂದು ಹಿಂಗೆ ಉಬ್ಬಿನ ಮೇಲೆ ಕೈ ಇಟ್ಟಳು. ಯಾವ ರ್ಯಾಪ ನಿಂದು ಅಂದಳು. ಯಾವ ರ್ಯಾಪ ನಿಂದು ಅನ್ನೋದಕ್ಕೆ ಯಾಕೆ ಆಯಿ ಅಂದೆ ನೋಡು. ಮತ್ತೆ ಯಾಕೆ ಆಯಿ ಅನ್ನೋದ್ರಾಗ ಏನದು? ಆಯಿ 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 ಅಂತ, ಆಯಿ ಅಂತ. ಆಯಿ ಎದಕ್ಕೆ ಬಂದಿದ್ದೆ ನಮ್ಮೂರಿಗೆ ಅಂದಳು ಆಕಿ. ನಿಮ್ಮೂರಾಗ ಆ ದ್ಯಾಮವ್ವನ ಗುಡಿಯಾಗ ದೇವಿ ಪುರಾಣ ಹಚ್ಚಾರಾಯಿ, ಮತ್ತ ಆಯಿ ಅಂತೀಯ? ನಾನಂದೆ ಏನು ಅನ್ಬೇಕಾರೆ ಹೇಳ ಯವ್ವ ಅಂದೆ. ಏನು ಅನ್ಬೇಕು ಹೇಳು ಅಂದ್ರೆ ಆಕೆ ಏನು ಅಂತಾಳ, ಆಯಿ 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 ಅನ್ಬೇಡಪ್ಪ ಮುತ್ಯ, ಆಯಿ ಆಯಿ ಅನ್ಬೇಡಪ್ಪ ಅಜ್ಜ ಅಂದಳು. ಏನು ಅನ್ಬೇಕು ಅಂತ ನಾ ಕೇಳಿದೆ. ಆಯಿ ಅಂದ್ರೆ ನನಗೆ ಅಸಹ್ಯ ಅನ್ನಿಸ್ತದ, ನನಗೆ ಅಂಟಿ ಅಂತ ಕರಿ ಅಂದಳ ಆಕೆ. ಬುಳ್ಳೊಳ್ಳಿ ತುರುಬುದು ಮುದುಕಿ. ಏನ್ರಿ ಇವರೆಲ್ಲ ಅಂಟಿ, ಅವರೆಲ್ಲ ಏನ್ರಿ ಅಂಕಲ್. ಹಂಗ ಆಯಿ ಬಿಸಿಕಲ್ಲಿ ಕುಂತು. ಈಗ ಈ ಕಡೆ ಅಣ್ಣನ ಬಳಗದವ್ರು ಸ್ವಲ್ಪ ಈ ಕಡೆ ಎಡಕ್ಕೆ ಬರ್ರಿ ನೀವು ಸ್ವಲ್ಪ. ಅಮ್ಮ ನೀವು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಸರ್ರಿ ಅವ ನಮ್ಮ ಅವುಗಳು. ನನ್ನ ಮನೆಗೆ ಬಂದು, ನನ್ನ ಮನೆಗೆ ಬಂದು, ಕಲ್ಯಾಣದ ಐನಾರ ಕಲಬುರಗಿ ಐನಾರ, ನನ್ನ ಮನೆಗೆ ಬಂದು. ಆಯಿ ಆಯಿ ನಿನ್ನ ಹಾಡು ಕೇಳಿ ನಾ ಊಟಕ್ಕೆ ಬಂದೀನಿ ಅನ್ನೋದಕ್ಕೆ ಬೀಸಕ್ಕೇನು ಕುಂತಿದ್ದಳಲ್ಲ, ಸರಕ್ಕನೆ ಹೊಳೋದಕ್ಕೆ ಅಯ್ಯ ಐನಾರ ನನ್ನ ಹಾಡು ಕೇಳಿ ಬಂದೇನೋ ಹಾಗ
ನಾ ಹಾಡೀನಿ ನಾನು ಚಟಕ, ನೀವು ಹೋಗಿ ನಿನ್ನ ಮಠಕ್ಕೆ. ಹೀಗಲ್ಲ. ನಾ ಯಾಕೆ ಹೇಳೋದು ಅಂತಂದ್ರೆ, 4 ಜನಗಳಿಗೆ ಅನ್ನ ಕೊಟ್ಟಿವಿ ಅಂದ್ರೆ ಕಾರ್ಯಕ್ರಮದ ಪೂರ್ಣತೆ ಇರುತ್ತದೆ. ಬೇಕಾದಿರಲಿ, ನೀವು ಹೋಗ್ರಿ, ಬೇಕಾದ್ರೆ ಗುರುಗಳ ಕಡೆ ಹೋಗಿ ಕೇಳ್ರಿ. ಯಾಕೋ ನಮ್ಮ ಮನೆತನಕ್ಕೆ ದುಡಿದಿದ್ದು ಮನೆಗೆ ಬರೋದ್ರಾಗ ಬುರ್ಬುಷ್, ಹೊಲಕ್ಕೆ ಕಣ್ಣಿಗೆ ಕಾಣ್ತದ ರೀ, ಬೆಳೆ ಕಣ್ಣಿಗೆ ಬರೋಲ್ದು ಅಂತಂದರೆ ಗುರುಗಳು ಏನಂತ ಕೇಳ್ತಾರೆ ಗೊತ್ತನ್ರಿ? ಎಡಕ ಬಲಕ್ಕೆ ಇಬ್ಬರಿಗೆ ಹೇಳ್ತೀನಿ ನಾನು. ಪಂಚಾಂಗ ನೋಡಿ ನಿಮ್ಮ ಹೆಸರು ಕೇಳಿ ಏನಂತಾರೆ, ನಿಮ್ಮ ಮನೆ ದೇವ್ರು ಯಾವುದು ಅಂತ ಕೇಳ್ತಾರೆ. ಬಸವಣ್ಣ ಅಂತಂದ್ರಿ ಅಂತ ತಿಳ್ಕೋರಿ, ಇರ್ಬದ್ದೇವರು ಅಂದ್ರಿ ಅಂತ ತಿಳ್ಕೋರಿ. ಅವ್ರ ಗುರುಗಳು ಏನಂತಾರ ಅಂತಂದ್ರೆ, ಆಯ್ತು ಕೊಡಿ ಒಂದು 11 ಮಂದಿ ಸ್ವಾಮಿಗಳಿಗೆ ಗುಣಸು ಅಂತಂದಾರಿಲ್ರಿ. ಅಂದ್ರೆ ಯಾವ ಮನ್ಯಾಗ ದಾಸೋಗ ನಡೀತದ, ಯಾವ ಮಠದಾಗ ದಾಸೋಗ ನಡೀತದ, ಆ ದಾಸೋಗದೊಳಗೆ ಅವ್ರ ಮನೆಯೊಳಗೆ ಲಕ್ಷ್ಮೀದೇವಿ ಸದಾವಕಾಲ ಇರ್ತಾಳ ಅನ್ನುವ ಪುಣ್ಯದ ನೇಮ. ಸುಮ್ಮನೆ ಮಲ್ಲಯ್ಯನ ಸ್ಥಾಪನಾ ಮಾಡೋದಲ್ಲ. ಮಲ್ಲಯ್ಯನ ಸ್ಥಾಪನೆ ಮಾಡಾಕ, ಶ್ರೀಶೈಲ ಮಲ್ಲಯ್ಯನ ಸ್ಥಾಪನೆ ಮಾಡುವುದಕ್ಕೆ ದಾಸೋಗ ಮಾಡಬೇಕ್ರಿಪ್ಪ. ಏನು ದಾಸೋಗ ಮಾಡೋದು? ಅಂದ್ರೆ ಎಲ್ಲರೂ ಅಂದರು ದಾಸೋಗ ಮಾಡೋದೇನ್ರಿ? ಇಲ್ಲಿ ಅಲ್ರಿ, ಎಲ್ಲಿ ಕತಿ ಮರಿಬೇಡ್ರಿ. ಮತ್ತು ಎಲ್ಲಿ? ಸೊನ್ನಲಿಗೆ ಒಳಗೆ, ಸೋಲಾಪುರದೊಳಗೆ ಏನು ದಾಸೋಗ ಮಾಡೋದು? ರಾಣಿನೇ ಮುಂದೆ ಬಂದು ನಿಂತಾಳ, ರಾಣಿ ಚಾಮಲಾದೇವಿನೇ ಮುಂದೆ ಬಂದು ನಿಂತಾಳ. ಏನು ದಾಸೋಗ ಮಾಡೋದು ಅಂತಂದರೆ, ಇಡೀ ದೈವ ನಿರ್ಣಯ ಕೊಟ್ಟಾರ. ಅವತ್ತಿನ ದಿನ ಲಕ್ಷಾಂತರ ಜನಗಳಿಗೆ ಏನು ನಿರ್ಣಯ ಅಂತಂದ್ರೆ, ಮಲ್ಲಿಕಾರ್ಜುನನ ಸ್ಥಾಪನಾ ಮಾಡ್ತೀವಿ ಅಂತಂದ್ರೆ ಎಲ್ಲರಿಗೂ ಕೂಡ ಪ್ರಸಾದ ಮುಟ್ಟಬೇಕು. ಅದು ಹುಗ್ಗಿ ಮಾಡಬೇಕ್ರಿಪ್ಪ. ಹುಗ್ಗಿ ಮಾಡೋದು ಅಂದರೆ ಎಲ್ಲರಿಗೂ ಮುಟ್ಟಬೇಕ್ರಿ ದಾಸೋಗ. ಆಯ್ತು ರೀ, ಹುಗ್ಗಿ ಮಾಡೋದು ನಿರ್ಣಯ ಅಂತ ದಾಸೋಗ ಮಾಡಿದ್ರು. ಇವತ್ತಿನಂಗೆ ಅವಾಗೇನು ಕುಟ್ಟಿದು ಗೋಧಿ ಸಿಗ್ತಾವನು? ಇವತ್ತೆಲ್ಲ ರೆಡಿ ರೀ. ನಾವು ಎಷ್ಟೋ ಮಾರಾಯ ಬಾಬಾ. ಅವಾಗ ನೀವು ನೋಡ್ರಿ, ಬೇಕಾರೆ ಹೆಣ್ಮಕ್ಳು ರೊಟ್ಟಿ ಮಾಡ್ತಿದ್ರು, ಚಪಾತಿ ಮಾಡ್ತಿದ್ರು, ಶೇಂಗಾದ ಹಿಂಡಿ ಕೊಡ್ತಿದ್ರು, ಖಾರ ಕೊಡ್ತಿದ್ರು, ಹಪ್ಪಳ ಮಾಡ್ತಿದ್ರು, ಶಾವ್ಗಿ ಮಾಡ್ತಿದ್ರು, ಮಳುಗುಳು ಅದೇನ ಅಂತಿದ್ರಲ್ಲ ಹೂವೇನು ಮರುಗುಳಿಗೆ ಮಾಡ್ತಿದ್ರು. ಮತ್ತು ಹಿಂಗೆ ಅದ್ರ ಏನ್ರದು ಸೌಂತಿ ಬೀಜ ಅಲ್ಲ ಅವ್ವ, ಹಿಂಗೆ ಒಳಗೆ ಪಳ್ಳಿ ಇರ್ತಿತ್ತು ನೋಡ್ರಿ ಅದು. ಇವೆಲ್ಲ ಈಗ ಮಾಡಿರಿ. ಈಗೇನೇನೇನೇನೇನೇನು ಇಲ್ರಿ. ರೊಟ್ಟಿ ಮಾಡೋ ಮಿಷನ್ನ, ಚಪಾತಿ ಮಾಡೋ ಮಿಷನ್ನ, ಅನ್ನ ಮಾಡೋ ಮಿಷನ್ನ, ಹಿಂಡಿ ಮಿಷನ್ನ, ಮತ್ತು ಏನೇನದಾವ ಎಲ್ಲ ಮಿಷನ್ದಾಗ. ಈಗ ಏನೇನೇನೇನೇನೇನೇನೇ ಇಲ್ರಿ. ದೊಡ್ಡ ಕೆಲಸ ಏನು ಅಂತಂದ್ರೆ, ಬರೇ ತೆಳಗೆ ಕುಂತು ಉಣ್ಣೋದಕ್ಕೆ ಸಹಿತ ಏಸೋ ಮಂದಿ ಕೈ ನೂಸಕತ್ತೇವಂತ್ರಿ. ಉಣ್ಣಾಕ್ರಿ ಕೆಲವು ಕಡೆ ಉಣಸ ಮಿಷನ್ ಬಂದಾವಂತ್ರಿ. ಉಣಸ ಮಿಷನ್ ಇಲ್ಲಿ ನೋಡ್ರಿ, ಟೇಬಲಿಗೆ ತೆಳಗಂತೂ ಕುಂದ್ರಲ್ಲ, ಟೇಬಲಿಗೆ ಕುಂತು ಬಟನ್ ಹಾಕಿ ಬಿಟ್ರೆ ಆ ಮಿಷನ್ ತುತ್ತು ತಂದು ಬಾಯಾಗಿಡ್ತದಂತ್ರಿ. ಸೋಮಾರಿಗಳ ಬದುಕು. ಹುಗ್ಗಿ ಕುಟ್ಟಬೇಕಲ್ರಿ. ಇವತ್ತಿನ ಮಂದಿಗೆ ಆ ಗೋಧಿಗೆ ನೀರು ಹಚ್ಚಾಕ, ನೀವು ಕರೆ ಹಿರಿಯರು, ನೀವು ಎಷ್ಟೋ ಮಂದಿ ನೀವು ತಿಳ್ಕೊರಿ ಬೇಕಾರೆ, ಗೋಧಿಗೆ ನೀರು ಹಚ್ಚಕ್ಕ ಈಗಿನವ್ರಿಗೆ ಎಷ್ಟೋ ಮಂದಿಗೆ ಅಲ್ಲ, ನಿಮ್ಮೂರಾಗ ಬರ್ತದ, ನಮ್ಮೂರ ಕಡೆ ಗೋಧಿಗೆ ನೀರು ಹಚ್ಚಬೇಕಲ್ಲ. ಗೋಧಿಗೆ ನೀರು ಹಚ್ಚಿ ಗೋಧಿ ಹುಗ್ಗಿ ಅಕ್ಕಿ ಆಗಬೇಕಲ್ಲ. ಆಗ ಸಿದ್ಧರಾಮ ತಾಯಿ ಚಾಮಲಾದೇವಿ ಹೇಳಿದಳಂತ ಏನಂತ ಗೊತ್ತಾ? 2 ಗಂಡ ಹೆಂಡತಿ ಇದ್ದವ್ರ ಮನೆಗೆ 2 ಸೇರ, 4 ಮಂದಿ ಇದ್ದವರಿಗೆ 5 ಸೇರ, ಮನೆಯಾಗ 8 ಮಂದಿ ಇದ್ದವರಿಗೆ 15 ಸೇರ. ಮನೆ ಗೋಧಿ ಅಕ್ಕಿ ಕೊಟ್ಟು ಬರ್ರಿ ಅಂತ ಕಳಿಸ್ಯಾರ. ಮನೆ ಕೊಟ್ಟು ಬರ್ರಿ ಅಂತ ಕಳಿಸಿರುವಾಗ ವಿಚಿತ್ರದ ಬದುಕು ಏನಿತ್ತು ಅಂತಂದ್ರೆ, ಅಮುಗಿ ದೇವಯ್ಯ ಅಮುಗಿ ದೇವಮ್ಮ ಅನ್ನುವ ದಂಪತಿಗಳು ಶಿವಧರ್ಮವನ್ನು ತಿಳಿದಾರ. ಗುರುವಿನಿಂದ ಶಿವದೀಕ್ಷೆಯನ್ನು ಆಗ್ಯಾರ. ಗುರುವಿನ ಪಾದ ಮುಟ್ಟಿ ಲಿಂಗ ರುದ್ರಾಕ್ಷಿಯನ್ನು ಪಡೆಯುವಾಗ ಏನಂತ ಹಣಿ ಮಾಡ್ಯಾರ ಅಂತಂದ್ರೆ, ಯಾರು ಇಷ್ಟಲಿಂಗದ ದೀಕ್ಷೆ ಆಗಿರುತ್ತದ, ಯಾರು ಗುರುವಿನ ಮಕ್ಕಳಾಗಿರುತ್ತಾರ ಅಂಥವ್ರ ಸೇವಾ ಮಾಡ್ತೀವಿ ಅಂತ ಅಮುಗಿ ದೇವಯ್ಯ ಮತ್ತು ದೇವಮ್ಮ ಇವರು ಗೋಧಿ ಕೊಡ್ಕೊಂತ ಹೋದ ಮೇಲೆ ಅವಾಗಂದ್ರಂತ ಯಾರು ಕಳಿಸ್ಯಾರಪ್ಪ? ಶ್ರೀಶೈಲ ಮಲ್ಲಯ್ಯ ಬಂದಾನ, ಪ್ರತಿಷ್ಠಾಪನೆ ಆಗ್ತದೆ.
ಗೋಧಿ ಕುಟ್ಟು ಕೊಡಬೇಕು ಅಂತ ರಾಣಿ ಚಾಮಲಾದೇವಿ ಹೇಳಳ, ಸಿದ್ಧರಾಮ ಹೇಳ್ಯಾನ ಅಂದ್ರೆ ಹೊಸ್ತಲದ ಒಳಗೆ ಬರ್ರಿ ಅಂತ ಅಲ್ಲಿಲ್ಲಂತ್ರಿ. ಬಂದವ್ರಿಗೆ ಕೈ ಮುಗಿತೀನಿರಪ್ಪೋ, ನಿಮಗೆ ಕೈ ಮುಗಿತೀನಿ. ದಯವಿಟ್ಟು ನನ್ನ ಗುರುವಿನಿಂದ ಗುರುವಿನ ಮಗನಾಗುವಾಗ ಇಷ್ಟಲಿಂಗವನ್ನು ಪಡೆಯುವಾಗ ಗುರುಗಳಿಗೆ ನಾವು ಸಂಕಲ್ಪ ಮಾಡೀವಿ. ಯಾರು ದೀಕ್ಷಾ ಮಾಡ್ಕೊಂಡಿರ್ತಾರ ಅವ್ರು ಯಾವ ಜಾತಿಯವರೇ ಆಗಲಿ, ಯಾರು ಲಿಂಗ ಕಟ್ಕೊಂಡಿರ್ತಾರ ಅವ್ರು ಯಾವ ಜಾತಿನೇ ಆಗಲಿ, ಅವ್ರ ಮನೆ ಸೇವಾ ಮಾಡ್ತೀವಿ. ಸಿದ್ಧರಾಮ ಲಿಂಗ ಕಟ್ಕೊಂಡಿಲ್ಲ, ದೀಕ್ಷೆ ಆಗಿಲ್ಲ. ರಾಣಿ ಚಾಮಲಾದೇವಿ ದೀಕ್ಷೆ ಆಗಿಲ್ಲ, ಅವರು ಸೇವಾ ಮಾಡಲ್ಲ. ಅವರು ನಾಡಿಗೆ ದೊಡ್ಡವರು ಇರಬಹುದು, ಆದ್ರೆ ಈ ಅಕ್ಕಿ ಈ ಗೋಧಿ ನಮ್ಮ ಮನೆಯಾಗ ಇಡಬ್ಯಾಡ್ರಿ, ಹೋಗ್ರಿ. ಈ ತಾಕತ್ತು ಯಾರಿಗೆ ಬರ್ತದೆ? ಭವಿಗಳ ಸೇವಾ. ಭವಿಗಳು ಅಂತಂದ್ರೆ ಯಾರು ಲಿಂಗವನ್ನು ಕಟ್ಕೊಂಡೀವಿ ನಾವು, ಲಿಂಗಾಯತರು. ದುಡ್ಡಿದ್ದವ ಧನ ಇದ್ದವ ಧನವಂತ, ಗುಣ ಇದ್ದವ ಗುಣವಂತ, ವಿದ್ಯೆ ಇದ್ದವ ವಿದ್ಯಾವಂತ, ನೀತಿ ಇದ್ದವ ನೀತಿವಂತ. ಇಲ್ಲೋಡಿ, ರೊಕ್ಕಿದ್ದವ ಧನವಂತ, ಲಿಂಗಿದ್ದವ ಲಿಂಗಂತ. ಅವ್ರ ಸೇವನ ನಾವು ಮಾಡ್ತೀರಪ್ಪೋ. ಮತ್ತು ನೀವು ತಿಳ್ಕೋರಿ, ಲಿಂಗಕ್ಕೆ ಜಾತಿ ಇಲ್ಲ. ಇಂಥವರೇ ಲಿಂಗ ಕಟ್ಕೋಬೇಕು ಅಂತಿಲ್ಲ. ಲಿಂಗಕ್ಕೆ ಇಂಥವ್ರು ಕಟ್ಕೊಂಡ್ರೆ ಒಳ್ಳೆಯದು, ಇಂಥವ್ರಿಲ್ಲ ಅಂತಲ್ಲ. ಎಲ್ಲರೂ ಕೂಡ ಲಿಂಗ ಧರಿಸಬಹುದು. ಅವರಂದರು ಭವಿಗಳ ಸೇವಾ ಮಾಡಲ್ಲಪ್ಪ, ಗುರುವಿನ ಮಕ್ಕಳ ಆದವ್ರದ್ದು ಸೇವಾ ಮಾಡ್ತೀವಿ ಅಂತಂದ್ರೆ ಅವರು ಬಂದು ಹೇಳಿದ್ರು. ಯಾರ ಮುಂದೆ? ರಾಣಿ ಮುಂದೆ. ಈ ಕತೆ ಭಾಳದೆ ನಿಮಗೆ, ಯಾಕಂದ್ರೆ ಇವತ್ತು ಮುಗಿಬೇಕಿತ್ತು. ಅವಾಗ ಹೇಳಿದ್ರು ಏನಂತ ಅಂತಂದ್ರೆ, ಅವ್ವ ಸಿದ್ಧರಾಮ ಸೊನ್ನಲಿಗೆ ಸೋಲಾಪುರಕ್ಕೆ ಮಲ್ಲಯ್ಯನ ಕರ್ಕೊಂಡು ಬಂದಾನ. ನೀವು ನೋಡಿದ್ರೆ 1000 ಎಕರೆ ಭೂಮಿ ಕೊಟ್ಟು ಗುಡಿ ಕಟ್ಸಾಕತ್ತೀರಿ. ಅದನ್ನು ಸ್ಥಾಪನಾ ಮಾಡಬೇಕಾದ್ರೆ ಇಂಥ ಊರಾಗ ಇಂಥ ಓಣ್ಯಾಗ ಇಬ್ಬರು ಗಂಡ ಹೆಂಡತಿ ಭಾಳ ಬಡವರು ಖರೆ, ಆದ್ರೆ ನಿಮ್ಮ ಮಾತು ತಿರಸ್ಕಾರ ಮಾಡ್ಯಾರ ಅಂತಂದ್ರೆ ಹೇಳಿಕೆ ಮಾತು ಚಾಮಲಾದೇವಿ ಕೇಳೋದಳು. ಆಗಲೇ ಮಂತ್ರಿಯನ್ನು ಕರೆದು ಹೇಳಿದಳಂತ, ಯಾರು ನಮ್ಮ ಅಕ್ಕಿ ಕುಟ್ಟು ಕೊಡಂಗಿಲ್ಲ ಅಂದಾರ, ಗೋಧಿ ಕುಟ್ಟಿ ಕೊಡಲ್ಲಂದಾರ, ಈ ಸೋಲಾಪುರದೊಳಗೆ ಇರಾಕ ಅವರು ಯೋಗ್ಯರಲ್ಲ, ಅವರಿಗೆ ಬಹಿಷ್ಕಾರ ಕೊಡ್ರಿ. ನಾನು ಎಲ್ಲರೊಳಗೆ ಹೇಳ್ತೀನಿ, ಇನ್ನೊಬ್ಬರ ಮಾತು ಕೇಳಿ ನಿರ್ಣಯ ತಗೋಬಾರ್ದು ಯಾವಾಗಲೂ. ಓ ಅಣ್ಣನ ಬಳಗದವರು, ಅವ್ವ ತಾಯಿ ಬಳಗ, ಯಾರ್ಯಾಕಿರಲಕ್ಕ ಯಾರದೇ ಮಾತು ಬಂದಾಗ ಒಮ್ಮೆ ಹುಯ್ ಅಂತ ನಿಂದಿರಬಾರ್ದು. ಯಾವುದೇ ವಿಚಾರ ಬಂದಾಗ ಜಗಳಕ್ಕೆ ನಿಲ್ಲಬಾರ್ದು. ಯಾವುದೇ ವಿಷಯ ಬಂದಾಗ ನಿರ್ಣಯ ತಗೋಬಾರ್ದು, ಕೇಳಬಾರ್ದು ಅಂತ ನಾ ಹೇಳಂಗಿಲ್ಲ. ಕೇಳ್ರಿ, ಮಾತು ಕೇಳ್ರಿ. ಕೇಳಾಕ ನಿಮಗೆ ಬ್ಯಾಡ ಅಂತ ನಾ ಅಂದಂಗಿಲ್ಲ. ಒಂದು ಕಿವಿಯೊಳಗೆ ಒಬ್ಬರು ಬಂದು ಹೇಳ್ತಾರ, ಇನ್ನೊಂದು ಕಿವಿಯೊಳಗೆ ಮತ್ತೊಬ್ಬರು ಬಂದು ಹೇಳ್ತಾರ. 1000 ಮಂದಿ ಮಾತು ನೀವು ಕೇಳ್ರಿ, ಅದೇ ಖರೆ ಅಂತ ತಿಳಿಬ್ಯಾಡ್ರಿ. ಮನೆ ಹೆಚ್ಚಿದ್ರೆ ಬಾಡಿಗೆ ಕೊಡ್ರಿ, ಹೊಲ ಹೆಚ್ಚಿದ್ರೆ ಅದಕ್ಕೇನ ಅಂತಾರಲ್ರಿ, ಉಣ್ಣಾಕ ಹಿಂಗೇನ ಕೊಡ್ತಾರಲ್ಲ, ಅದಕ್ಕೇನಂತೀರಿ? ಬಾಡಿಗೆ ಲಾವಣಿ ರೀ. ನಮಗದು ಗೊತ್ತಿಲ್ಲರಿ, ಅದಕ್ಕೆ ಕೇಳ್ತೀನಿ. ಲಾವಣಿ ಕೊಡ್ರಿ. ಹೊಲ ಲಾವಣಿ ಕೊಟ್ಟರು ನಡೀತದ, ಮನೆ ಬಾಡಿಗೆ ಕೊಟ್ಟರು ನಡೀತದ. ಮನೆ ಬಾಡಿಗೆ ಕೊಟ್ರೆ ಭಾಳ ಅಂದ್ರೆ ಬಾಡಿಗೆ ಇದ್ದವರು ಅಲ್ಲೊಂದಿಲ್ಲೊಂದು ಮಳೆ ಜಡಿದಿರ್ತಾರೆ. ಅದನ್ನು ಮುಚ್ಚಿದ್ರೆ 1 ಸಾರಿ ಬಿಟ್ಟು 2 ಸಾರಿ ಬಣ್ಣ ಹಚ್ಚಿದ್ರೆ ಆ ಮನೆ ಹೊಸದಾಗ್ತದೆ. ಲಾವಣಿ ಕೊಟ್ಟಿವಿ ಅಂತಂದ್ರೆ ಭಾಳ ಅಂದ್ರೆ ಬದು ಏನು ಎಡ್ಕ ಬಲಕ ಕರಿಕೆ ಹೆಚ್ಚಾಗಿರ್ತದ. 1 ಸಾರಿ ಬಿಟ್ಟು 2 ಸಾರಿ ನೇಗಿಲು ಹೊಡೆದ್ರೆ ಹೊಲನೂ ಸ್ವಚ್ಛ ಆಗ್ತದೆ. ಹೊಲ ಕೊಟ್ಟರು ನಡೀತದ, ಮನೆ ಕೊಟ್ಟರು ನಡೀತದ. ಹೊಲ ಹೆಚ್ಚಿಗಿದ್ರೆ ಕೊಟ್ಟರು ನಡೀತದ, ಮನೆ ಹೆಚ್ಚಿಗಿದ್ರೆ ಕೊಟ್ಟರು ನಡೀತದ. ಇನ್ನೊಬ್ಬರು ಮಾಡಿದ್ರೆ ಏನು ಲುಕ್ಸಾನ್ ಇಲ್ಲ. ಆದ್ರೆ ತಲೆ ಬಾಡಿಗೆ ಕೊಟ್ಟರೆ ಇದ್ದು ಸತ್ತಂಗಾಗ್ತದೆ. ಚಪ್ಪಾಳಿ ಬಾರಿಸ್ಬೇಡ್ರಿ, ನನಗೆ ಗೊತ್ತಾಗ್ಯದ. ಅತ್ತಿ ಬೈದಾಗ ಸೊಸಿ ಕೂಳು ಹಚ್ಚದಂಗೆ ಆಗ್ಯದ ನಿಮ್ಮ ಮನೆ ಬರ. ತಿಳಿದಂದ್ರೆ ನಿಮಗೆ ತಿಳಿದಂದ್ರೆ ಓಸು ಮಂದಿ ಒಮ್ಮೆ ಚಪ್ಪಾಳಿ ಬಾರಿಸ್ರಿ. ಈಗ ಅಲ್ರಿ ತಿಳಿದಾಗ ಹೌದು ಆಯಿತು. ಆ ರಾಣಿ ಏನು ಹೇಳಿದಳು? ಬಹಿಷ್ಕಾರ. ಇಲ್ಲೋಡಿ, ಅವರು ಊರಾಗಿರಬಾರ್ದು, ಹೋಗ್ಬೇಕು ಅಂತ ಅವಾಗ ಹೇಳಿದ್ರು. ರಾಜ ಮುನಿದ ಮ್ಯಾಲ ನಾಡೊಳಗಿರಬಾರ್ದು.
ಯಾರು ಮುನಿದು ನಮ್ಮನ್ನೇನು ಮಾಡುವರು? ಬಸವಣ್ಣನವರು ಹೇಳ್ತಾರ, ಯಾರು ಮುರಿದು ನಮ್ಮನ್ನೇನು ಮಾಡುವರು, ಈ ಊರೇನು ಮುಂದಿನ ಊರೇನು ಅಂತ. ಅವರು ಕಲ್ಯಾಣಕ್ಕೆ ಹೋಗುವಾಗ ಪಕ್ಕ ನೆನಪಿಡಿ, ಒಂದು ಪಾತ್ರಿ ಪಡಗದ 1 ಗಂಟೆ ಮಾಡ್ಯಾರ, ಬಟ್ಟಿದು 1 ಗಂಟೆ, ಬಟ್ಟಿ ಗಂಟೆ ಹೆಣ್ಮಗಳು ಹೊತ್ಕೊಂಡಾಳ. ಅಡಿಗೆ ಮಾಡೋ ಬಗೋಣಿ ಅವು ಏನಂತೀರಿ, ಅವರು ಗಾಂಡು ಹೊತ್ಕೊಂಡನ. ಅವರು ಕಾಯಕ ಮಾಡ್ತಿದಾರಲ್ಲ, ಬೀಸಿಕಲ್ಲ ಮತ್ತು ಒಳಕಲ್ಲ, ಅವರು ಕುಟ್ಟೋದು ಬೀಸೋ ಕಾಯಕದವ್ರು. ಅವರು ಒಳಕಲ್ಲಿ ಮೇಲೆ ಬೀಸಿ ಕಲ್ಲಿಟ್ಟು ಗಂಟು ಕಟ್ಟಿದ್ರಂತ. ಒಳಕಲ್ಲಿ ಮೇಲೆ ಬೀಸಿ ಕಲ್ಲಿಟ್ಟು ಗಂಟು ಕಟ್ಟಿ ಅವಾಗ ದೇವಯ್ಯನವರು ನಡಿ ಹೋಗೋಣ ಅಂದ್ರೆ ಹೆಣ್ಮಗಳು ಅಂದಳಂತ ಹೆಂಡತಿ, ಅಲ್ರಿ ನಾವಿರೋದು ಇಬ್ರು 3 ಗಂಟೆ ಯಾಕ, ನಾವಿರೋದು ಇಬ್ರು 3 ಗಂಟೆ ಯಾಕ? ಅವಾಗಂದ್ರು, ನಮ್ಮನ್ನ ಆರಾಮ ಕಾಯಕ ಮಾಡ್ಕೊಂತ ಸೋಲಾಪುರದಾಗ ನಾವಿದ್ದೆವು, ನಮ್ಮನ್ನ ಅವ ಬಂದ ಮ್ಯಾಗ ಊರು ಬಿಡಿಸ್ಯಾನ. ಆಯಿತು ಸರ, ನಮ್ಮನ್ನು ಯಾರು ಊರು ಬಿಡಿಸ್ಯಾರ? ಅವರು ಬಂದು ಸೇವಾ ಮಾಡ್ತಾ ನಡಿ ಅಂದರು. ಇಲ್ಲೋಡಿ, ಎಲ್ಲರೂ ಕೂಡ ಧ್ಯಾನ ಮಾಡ್ಕೋಂತ ಶಿವಭಜನೆ ಮಾಡ್ಕೋಂತ ಅವರುಗಳು ಹೊಂಟಾರ. ಅವರುಗಳು ಹೋಗುವಾಗ ವಿಚಿತ್ರದ ಬದುಕು ಏನಿತ್ತು, ತಲೆ ಮೇಲೆ ಗಂಟು ತಗೊಂಡು ಹೋಗಿ ಒಂದು ಊರಾಗ ಕಲ್ಯಾಣಕ್ಕೆ ಹೋಗುವಾಗ ವಸ್ತಿ ಮಾಡಿದ್ರೆ ಅವ್ರು ಹೋಗಿ ತಲೆ ಮ್ಯಾಗಿನ ಗಂಟು ಇಳಿಸಿ ದೇವರಿಗೆ ನಮಸ್ಕಾರ ಮಾಡಿ ಕುಂದ್ರೋದ್ರಾಗ ಸೋಲಾಪುರದಾಗಿನ ಆ ಒಳ್ಳ ಬೀಸಿಕಲ್ಲ ಬಂದು ಅವ್ರು ಎಲ್ಲಿ ಇರ್ತಾರ ಅಲ್ಲೇ ಮಗ್ಗಲು ಬಂದು ಕುಂದಿರ್ತಿತ್ತು. ಕಲ್ಯಾಣಕ್ಕೆ ಹೋಗ್ಯಾರ. ಇತ್ತಾಗ ಒಂದು ಕಡೆ ಸಿದ್ಧರಾಮ, ಇನ್ನೊಂದು ಕಡೆ ಚಾಮಲಾದೇವಿ, ಲಕ್ಷ ಜನ ಆ ಶ್ರೀಶೈಲ ಮಲ್ಲಯ್ಯನ ಲಿಂಗವನ್ನು ಸ್ಥಾಪನಾ ಮಾಡಿ ಓಂ ನಿಧನಪತಯೇ ನಮಃ, ಓಂ ನಿದಂತಿಕಾಯ ನಮಃ, ಓಂ ಊರ್ಧ್ವಾಯ ನಮಃ ಅಂತ ಮಂತ್ರ ಹೇಳುವಾಗ ವಿಶೇಷ 1,00,000 ಜನಗಳ ಮಧ್ಯೆ ಹಾಲು ಹಾಕ್ತಾರ, ತುಪ್ಪ ಹಾಕ್ತಾರೆ, ಮೊಸರು ಹಾಕ್ತಾರ, ಬಾಳೆಹಣ್ಣು ಹಾಕ್ತಾರ, ಪಂಚಾಮೃತ ಅರ್ಘ ಪಾದ್ಯ ಆಚಮನೆಗಳನ್ನು ಆ ಲಿಂಗದ ಮೇಲೆ ಹಾಕೋ ಮುಂದೆ ನೆಳ್ಳದವರು ದನಿ ಕೇಳ್ತಿತ್ತಂತೆ. ನೆಳ್ಳದಂಗ್ರಿ, ನೆಳ್ಳವರು ಅಂದ್ರೆ ಈ ಜಡ್ ಬಂದಾಗ ಯವ್ವ ಅಂತ ನೆಳ್ತೀವಲ್ಲ, ಹಂಗೆ ನೆಳ್ಳುವ ಧ್ವನಿ. ಯಾರವರು ನೆಳ್ಳವರು? ಶುಭ ಕಾರ್ಯದೊಳಗೆ ನಿಮಗೆ ಜಡ್ಡು ಬಂದರೆ ಮನೆಗೆ ಹೋಗಬೇಕು. ಯಾರು ನೆರಳುತ್ತೀರಿ? 1,00,000 ಜನಗಳ ಮಧ್ಯೆ ಸಿದ್ಧರಾಮ ಕೇಳುತ್ತಾನ. 1,00,000 ಜನಗಳ ಬಯಲಿನೊಳಗ ಆ ನೆರಳುವ ಧ್ವನಿ ಕೇಳುತ್ತದ. ಯಾರು ನೆರಳುತ್ತಾರ ಅಂತ ಸಿದ್ಧರಾಮ ರಾಣಿ ಚಾಮಲಾದೇವಿ ಕಿವಿ ಕೊಟ್ಟು ಕೇಳುವಾಗ ನೆರಳೋರು ಬ್ಯಾರೆ ಯಾರಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನನ ಲಿಂಗ ನೆರಳುತ್ತಿತ್ತಂತ. ಯಾಕ ಮಲ್ಲಯ್ಯ ಹೇಳು, ನನ್ನ ಮಲ್ಲಯ್ಯ, ನಿನ್ನನ್ನ ಶ್ರೀಗಿರಿಯನ್ನು ಬಿಟ್ಟು ಸೋಲಾಪುರಕ್ಕೆ ಬಾ ಅಂದಿದ್ದಕ್ಕ ನಿನಗೆ ತಣುವಾಗ್ಯದೇನು? ಅಯ್ಯ ಹೇಳು, ನೀ ಯಾಕೆ ನೆರಳುತ್ತೀದಿ? ನಿನಗೆ ಬಂದಂಥ ವಿಪತ್ತೇನದ ಹೇಳುವಂತ ತಿಳಿದು ಅವರುಗಳು ಕೇಳುವಾಗ ಆ ಶ್ರೀಶೈಲ ಮಲ್ಲಯ್ಯನ ಲಿಂಗ 1,00,000 ಜನಗಳ ಮಧ್ಯೆ ಸಿದ್ಧರಾಮನಿಗೆ ಮಾತಾಡ್ತದ. ಏನಂತ ಮಲ್ಲಯ್ಯ ಮಾತಾಡ್ದ? ಓ ಸಿದ್ಧರಾಮ, ಒಂದು ಕಡೆ ರಾಣಿ, ಇನ್ನೊಂದು ಕಡೆ ನೀನು ವೈದಿಕ ಬಳಗ ನಿಂತುಕೊಂಡು ತಲೆ ಮೇಲೆ ಹಾಲು ಹಾಕಾಕತ್ತೀರಿ, ತಲೆ ಮ್ಯಾಗ ತುಪ್ಪ ಹಾಕಾಕತ್ತೀರಿ, ಅರ್ಘ್ಯ ಪಾದ್ಯದೊಂದಿಗೆ ಆಚಮನೆಗಳೊಂದಿಗೆ ಅಭಿಷೇಕ ಮಾಡಾಕತ್ತೀರಿ. ನೋಡು, ನೀವು ಹಾಲು ಹಾಕ ಮುಂದೆ, ತುಪ್ಪ ಹಾಕ ಮುಂದೆ ನನ್ನ ತಲೆ ಮೇಲೆ ಲಿಂಗದ ಮೇಲೆ ಕೈ ಆಡಿಸ್ತೀರಲ್ಲಪ್ಪ, ಸೌಕಾಸ ಕೈ ಆಡಿಸು ಅಂದನಂತ ಮಲ್ಲಯ್ಯ. ಯಾಕ ಅಂತ ಕೇಳಿದ್ರೆ, ನಿಮ್ಮ ತಲೆ ಯಾಕೆ ನೋವಾಗ್ಯದ ಅಂತ ಕೇಳಿದ್ರೆ ನೆನಪಿಡ್ರಿ, ನಿನ್ನ ರಾಣಿ ಚಾಮಲಾದೇವಿ 2 ಸೇರು ಗೋಧಿ ಕುಟ್ಲಿಲ್ಲ ಅಂತ ಅಮುಗಿ ದೇವಯ್ಯ ಮತ್ತು ಹೆಂಡತಿ ದೇವಮ್ಮನವ್ರನ್ನ ಊರು ಬಿಡಿಸ್ಯಾರ. ಅವರು ಕಲ್ಯಾಣಕ್ಕೆ ಹೋಗೋರಪ್ಪ. ಕಾಯಕದ ಗಂಟು ಆ ಒಳಕಲ್ಲ ಬೀಸಿಕಲ್ಲ ಗಂಟು ಕಟ್ಟಿಟ್ಟಾರ. ತಲೆ ಮ್ಯಾಗ ಹೊತ್ಕೊಂಡು ಅವ್ರನ್ನ ಕಲ್ಯಾಣತನ ಕಳಿಸಿ ಬಂದೀನಿ ಅಂದ.
ಇದೆಲ್ಲವನ್ನ ಕೇಳಿದ್ಯಾರು ಅಂತಂದ್ರೆ ತಾಯಿ ದಾನಮ್ಮನವರು, ತಾಯಿ ಲಿಂಗಮ್ಮನವರು ಊರು ಬಿಟ್ಟು ನಾವು ಸಿದ್ಧರಾಮ ಮಲ್ಲಯ್ಯನ ಕರ್ಕೊಂಡು ಬಂದಾನ, ಮಲ್ಲಯ್ಯನ ದರ್ಶನ ಮಾಡೋಣ ಅಂತ ಸಾವಿರ ಮಂದಿ ಕೂಡಿ ಸಿದ್ಧರಾಮನ ದರ್ಶನದೊಳಗೆ, ಮಲ್ಲಯ್ಯನ ದರ್ಶನದೊಳಗೆ ಇವರೇನು ತಾಯಿ ಲಿಂಗಮ್ಮನವರು ಉಮರಾಣಿಯನ್ನು ಬಿಟ್ಟು ಬಂದಿದ್ರಲ್ಲ, ಇದೆಲ್ಲವನ್ನು ಕೇಳಿದ ಮೇಲೆ ಅವರಂದರು ಶಿವನ ತಲೆ ಮೇಲೆ ಒಳಕಲ್ಲು ಹೊರಿಸಿ ಕರ್ಕೊಂಡೋಗೋ ತಾಕತ್ತ ಕಲ್ಯಾಣ ಶಾಂಡ್ರಿಗೆ ಐತಿ ಅಂತಂದ ಮೇಲೆ ನಾವು ಹಳ್ಳಿ ಊರಿಗೆ ಬರಂಗಿಲ್ಲ, ನಾ ಕಲ್ಯಾಣಕ್ಕೆ ಹೋಗ್ತೀನಿ ಅಂತ ತಾಯಿ ದಾನಮ್ಮ ಹೇಳ್ತಾ. ನಾಳೆ ಒಂದು